Powered by Karnataka Bank. Supported by Dakshin Tea, Nutan Cloth Center Madantyar, Lexa Lighting, Genie Slim, Hospitality Partner Adarsh Caterers, Gift Hamper, Button Butt, SG Pure, Popular Sweets, Apurva Jewellers, Venue Partner Don Bosco Hall, Mangaluru. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈ ಶ್ರೀಮಂತ ನಾಟ್ಯ ಕಲೆಯನ್ನು ದೂರದರ್ಶನದಲ್ಲಿ ದರ್ಶಿಸ್ತಾ ಇರುವ ದರ್ಶಕರಿಗೆ, ಜಂಗಮವಾಣಿಯಲ್ಲಿ ವಿಹಂಗಮವಾಗಿ ವಿಹರಿಸ್ತಾ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವ ವೀಕ್ಷಕರಿಗೆ, ತಕಧಿಮಿ ತಕಜಣು ಎಂಬ ತಾಳಕ್ಕೆ ಕುಳಿತುಕೊಂಡಲ್ಲೇ ತಲೆದೂಗಲು ಸನ್ನದ್ಧರಾಗಿರುವ ಎಲ್ಲ ವೀಕ್ಷಕರಿಗೂ ಶ್ರೀದೇವಿ ನೃತ್ಯಾರಾಧನಾ ಕಲಾ ಕೇಂದ್ರ ರಿಜಿಸ್ಟರ್ಡ್ ಅರ್ಪಿಸುವ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಭರತನಾಟ್ಯಂ ರಿಯಾಲಿಟಿ ಶೋ ಡೈಜಿ ವರ್ಲ್ಡ್ ನಟನಂ ಇದಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶ್ವೇತಾ ಅರೆಹೊಳೆ. ಈ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್, ಸಹ ಪ್ರಾಯೋಜಕರು ದಕ್ಷಿಣ್ ಟೀ, ನೂತನ್ ಕ್ಲಾತ್ ಸೆಂಟರ್, ಲೆಕ್ಸಾ ಲೈಟಿಂಗ್, ಆದರ್ಶ್ ಕ್ಯಾಟರರ್ಸ್ ಮಂಗಳೂರು, ಅಪೂರ್ವ ಜ್ಯುವೆಲ್ಲರ್ಸ್, ಭಟ್ ಆ್ಯಂಡ್ ಭಟ್, ಧರಣಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ಸ್, ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು, SG ಮಸಾಲಾ ಪುತ್ತೂರು ಹಾಗೂ ವೆನ್ಯೂ ಪಾರ್ಟ್ನರ್ ಡಾನ್ ಬಾಸ್ಕೋ ಹಾಲ್ ಮಂಗಳೂರು. ವೀಕ್ಷಕರೇ, ನೀವೀಗಾಗಲೇ ಅನೇಕ ಕಂಟೆಸ್ಟೆಂಟ್ಗಳು ಈ ವೇದಿಕೆಯ ಮೇಲೆ ಬಂದು ಅನೇಕ ಪರ್ಫಾರ್ಮೆನ್ಸಸ್ಗಳನ್ನು ಮಾಡಿರುವುದನ್ನು ನೋಡಿದಿರಿ. ಅನೇಕ ವಿಷಯಗಳ ಬಗ್ಗೆ ನಾವು ಚರ್ಚಿಸಿದ್ದೇವೆ ಕೂಡ. ಇದೀಗ ಮುಂದಿನ ಕಂಟೆಸ್ಟೆಂಟ್ ಯಾವ ಪಾರ್ಟ್ನರ್ಸನ್ನು ಆರಿಸಿಕೊಂಡು ಈ ವೇದಿಕೆ ಮೇಲೆ ಬರ್ತಾರೆ ಆ್ಯಂಡ್ ಯಾವ ಡಾನ್ಸನ್ನು ಇಲ್ಲಿ ಪ್ರಸ್ತುತಪಡಿಸ್ತಾರೆ ಅಂತ ನೋಡೋದಕ್ಕೂ ಮೊದಲು ನಮ್ಮ ತೀರ್ಪುಗಾರರನ್ನು ಈ ಸಂಚಿಕೆಗೆ ಸ್ವಾಗತಿಸೋಣ. ನಮ್ಮ ಜೊತೆ ಇದ್ದಾರೆ ಶ್ರೀದೇವಿ ನೃತ್ಯಾರಾಧನಾ ಕಲಾ ಕೇಂದ್ರ ಇದರ ನಿರ್ದೇಶಕಿ ಶ್ರೀಮತಿ ವಿದುಷಿ ರೋಹಿಣಿ ಉದಯ್ ಮ್ಯಾಮ್. ನಿಮಗೆ ಈ ಸಂಚಿಕೆಗೆ ಪ್ರೀತಿಯ ಸ್ವಾಗತ. ನಮ್ಮೊಂದಿಗಿದ್ದಾರೆ ಮತ್ತೋರ್ವ ತೀರ್ಪುಗಾರರು, ನೃತ್ಯ ಸೌರಭ ನಾಟ್ಯಾಲಯ ರಿಜಿಸ್ಟರ್ಡ್ ಉಳ್ಳಾಲ ಇದರ ಗುರುಗಳಾದ ಗುರು ವಿದ್ವಾನ್ ಪ್ರಮೋದ್ ಸರ್ ಇವರು. ಸರ್, ನಿಮಗೆ ಕೂಡ ಸ್ವಾಗತ. ನಮ್ಮ ಈ ಸುತ್ತಿನಲ್ಲಿ ನಮ್ಮೊಂದಿಗಿದ್ದಾರೆ ಅತಿಥಿ ತೀರ್ಪುಗಾರರಾಗಿ ಉಡುಪಿಯ ಹೆಜ್ಜೆ ಗೆಜ್ಜೆ ಫೌಂಡೇಶನ್ನ ವಿದುಷಿ ದೀಕ್ಷಾ ರಾಮಕೃಷ್ಣ ಇವರು. ಮೇಡಮ್, ನಿಮಗೆ ಕೂಡ ಪ್ರೀತಿಯ ಸ್ವಾಗತ. ನಮ್ಮ ಈ ಸಂಚಿಕೆಯ ಮೊದಲನೇ ಕಂಟೆಸ್ಟೆಂಟನ್ನು ವೇದಿಕೆಯ ಮೇಲೆ ಕರೆಯುವ ಮುಖಾಂತರ ಈ ಸಂಚಿಕೆಯನ್ನು ನಾವಿದೀಗ ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಸೊ ವೆಲ್ಕಮ್ ಆನ್ ಸ್ಟೇಜ್ ಶ್ರೇಯಾ ಉಡುಪಿಯಿಂದ. ನಮಸ್ತೆ ಶ್ರೇಯಾ. ನಮಸ್ತೆ. ಹೇಗಿದ್ದೀರಿ? ಓಕೆ, ಸೊ ಈ ಸ್ಪೆಷಲ್ ರೌಂಡ್ ಡ್ಯುಯೆಟ್ ಪರ್ಫಾರ್ಮೆನ್ಸ್. ಸೊ ನಿಮ್ಮ ಜೊತೆ ಯಾರು ಬಂದಿದ್ದಾರೆ? ನನ್ನ ಫ್ರೆಂಡ್ ಸರ್ವೇಶನ್. ಓಕೆ, ಯಾವ ನೃತ್ಯವನ್ನು ಇದೀಗ ಈ ವೇದಿಕೆ ಮೇಲೆ ಪ್ರಸ್ತುತ ಕೊಡಲಿಕ್ಕಿದ್ದೀರಿ ನೀವು? ಅರ್ಧನಾರೀಶ್ವರ ಕೃತಿ, ಕುಮುದಕ್ರಿಯ ರಾಗ, ರೂಪಕತಾಳ. ಓಕೆ, ಆಲ್ ದಿ ವೆರಿ ಬೆಸ್ಟ್ ಇಬ್ಬರಿಗೆ ಕೂಡ. आराधयामि सततम् अर्धनारीश्वरम् आराधयामि सततम् अत्रिभृगुवसिष्ठादिमुनिवृन्दवन्दितं श्री अर्धनारीश्वरम् आराधयामि सततम् अत्रिभृगुवसिष्ठादिमुनिवृन्दवन्दितं श्री अर्धनारीश्वरम्
ಮಗರಿ ಸರಿ ಗ ಮದ ದ ಮಗರಿ ಗ ಮದ ರಿ ಸನಿ ದ ಮದ ದ ದ ಸಾರಿ ಗತ್ತಿ ಸನಿ ದ ರಿ ಸಾನಿ ದ ಮಗ ಮದ ಮದ मुनिवृन्दवन्दितं श्रीयर्दनारीश्वरम् अर्धवामालङ्कारविशेष प्रभावम् अर्धवामालङ्कारविशेष प्रभावम् अर्धनारीश्वरी प्रियकरम् अभयकरं शिवम् अर्धनारीश्वरी प्रियकरम् अभयकरं शिवम् अर्धनारीश्वरम् आराधयामि सततं अत्रिभुवसिष्ठादिमुनिवृन्दवन्दितं श्रीयर्दनारीश्वरम् आराधयामि आराधयामि ಶ್ರೇಯಾ, ಅರ್ಧನಾರೀಶ್ವರ ಎಂಬ ಒಂದು ವಿಶಿಷ್ಟವಾದ ಪ್ರದರ್ಶನವನ್ನು ಈ ವೇದಿಕೆ ಮೇಲೆ ನಮಗೋಸ್ಕರ ಕೊಟ್ಟಿದ್ದೀರಿ. ಸೊ ನಿಮಗೆ ಏನು ಅನ್ನಿಸ್ತಾ ಇದೆ ಜಡ್ಜಸ್ ಹತ್ರ ಮಾತಾಡುವ ಮೊದಲು? ಖುಷಿ ಆಯಿತು. ಯಾವಾಗಲೂ ಸೋಲೋ ಪರ್ಫಾರ್ಮ್ ಮಾಡ್ತಿದ್ದದ್ದು, ಇವತ್ತು ಡ್ಯುಯೆಟ್ ಪರ್ಫಾರ್ಮೆನ್ಸ್ ಫ್ರೆಂಡ್ ಜೊತೆ ಮಾಡಿದಿರಿ, ಹೇಗೆ ಅನ್ನಿಸ್ತು? ತುಂಬ ಖುಷಿ ಆಯಿತು ಅಷ್ಟೇ. ಓಕೆ, ಸೊ ಜಡ್ಜಸ್ಸಿಗೆ ನಿಮ್ಮ ಪರ್ಫಾರ್ಮೆನ್ಸ್ ಎಷ್ಟು ಖುಷಿ ಆಯಿತು ಅಂತ ಕೇಳುವ. ದೀಕ್ಷಾ ಮ್ಯಾಮ್. ಹಾಯ್ ಶ್ರೇಯಾ, ನಿಮ್ಮ ಪರ್ಫಾರ್ಮೆನ್ಸ್ ನೀವು ಹೇಗೆ ಅನಿಸ್ತು ಅಂತ ನಿಮ್ಮನ್ನೇ ಕೇಳಬೇಕಂತ ಅನಿಸ್ತಾ ಉಂಟು. ಇಷ್ಟು ದಿನ ಪರ್ಫಾರ್ಮ್ ಮಾಡಿದ್ರಲ್ಲಿ ಇವತ್ತಿಗೆ ಏನಾದ್ರು ಡಿಫ್ರೆನ್ಸ್ ಉಂಟಾ? ಫ್ರೆಂಡ್ ಒಟ್ಟಿಗೆ ಮಾಡಿದ್ದು ತುಂಬ ಖುಷಿ ಆಯಿತು. ಫ್ರೆಂಡ್ ಒಟ್ಟಿಗೆ ಮಾಡಿದ್ದು. ಅಪಾರ್ಟ್ ಫ್ರಮ್ ದಟ್ ಲಾಸ್ಟ್ ಟೈಮ್ಗಿಂತ ಇಂಪ್ರೂವ್ ಮಾಡ್ಕೊಂಡು ಬಂದಿದ್ದೇನೆ ಅಂತ. ಲಾಸ್ಟ್ ಟೈಮ್ಗಿಂತ ಇಂಪ್ರೂವ್ ಮಾಡಿದ್ದೇನೆ ಅಂತ ನಿಮಗೆ ಅನಿಸಿದೆ? ಖಂಡಿತ. ಓಕೆ, ಸೊ ನನಗೆ ಅನಿಸಿದ ಕೆಲವು ಪಾಯಿಂಟರ್ಸನ್ನು ನಾನು ಹೇಳ್ತೇನೆ. ನೀವು ನಿಮ್ಮ ಪೊಸಿಷನ್ಸ್ ಆಗಲಿ ಪೋಸ್ಚರ್ಸ್ ಆಗಲಿ ಎಲ್ಲ ಚೆಂದ ಮಾಡಿದ್ದೀರಿ. ಬಟ್ ಎಲ್ಲೋ ಒಂದು ಕಡೆ ಏನಾಗ್ತಾ ಉಂಟಂದರೆ ನಿಮ್ಮ ಆ ಎಕ್ಸ್ಪ್ರೆಷನ್ಸ್ ಕಾನ್ಸ್ಟೆಂಟ್ ಆಗಿತ್ತು. ಒಂದು ಸ್ವಲ್ಪ ಭಕ್ತಿ ಪ್ರಧಾನವಾದಂತಹ ಗೀತೆಯನ್ನು ಆರಿಸ್ಕೊಂಡಿದ್ದೀರಲ್ಲ, ಇದಕ್ಕೆ ಸ್ವಲ್ಪ ಈಗ ಫಾರ್ ಎಕ್ಸಾಂಪಲ್ ಆ ಅದ್ಭುತ ಚೂರು ಇನ್ನೂ ಹೆಚ್ಚು, ಈಗ ಏನೋ ಒಂದು ನೋಡಿದಾಗ ಆಗುವಂತಹ ಅನುಭವ ಇದೆಯಲ್ಲ, ಅದೊಂದು ಚೂರು ಎಲ್ಲೋ ಕಡಿಮೆ ಆದಾಗೆ ನನಗೆ ಅನಿಸಿದ್ದು. ನನ್ನ ಒಂದು ಒಬ್ಸರ್ವೇಷನ್ನ ಪ್ರಕಾರ ಇನ್ನೊಂದು ಚೂರು ಬರ್ಬೋದಾಗಿತ್ತು. ಆಮೇಲೆ ಕೆಲವು ಮುದ್ರೆಗಳು ಕ್ಲೋಸ್ ಆಗ್ತಾ ಇರಲಿಲ್ಲ. ಫಾರ್ ಎಕ್ಸಾಂಪಲ್, ನೀವು ತಲೆ ಮೇಲೆ ಕೈ ಹೀಗೆ ಇಟ್ಟು ಹೀಗೆ ಹಾರ್ತಾ ಇದ್ರಿ ಅಲ್ಲ, ಕೆಲವು ಸ್ಟೆಪ್ಸಲ್ಲಿ ಜಂಪಿಂಗ್ ಭ್ರಮರಿ ಅಡವು ಮಾಡಿದಾಗ ಕೈ ಕೆಲವು ಕಡೆ ಕ್ಲೋಸ್ ಆಗಿರಲಿಲ್ಲ. ಅದು ಬೈ ಡಿಫಾಲ್ಟ್ ನಿಮಗೆ ಅದು ಈಗ ಈ ಒಂದು ಪ್ರೆಷರಲ್ಲಿ ಆಯಿತಾ ಅಥವಾ ಅದು ಪ್ರಾಕ್ಟೀಸಲ್ಲಿ ಕೂಡ ಹಾಗೆ ಇತ್ತಾ, ಅದನ್ನು ನೀವು ಒಮ್ಮೆ
ಪ್ರಾಕ್ಟೀಸ್ ಮಾಡಿ ಚೆಕ್ ಮಾಡಿ, ಬಿಕಾಸ್ ಇಟ್ಸ್ ಆಲ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ನಾವು ಜಾಸ್ತಿ ಗಮನ ಹಾರೋದ್ರ ಭ್ರಮರಿ ಮೇಲೆ ಕೊಡ್ತೇವೆ, ಆದರೆ ಆ ಕೈ ಆ್ಯಂಗಲ್ ಎಂಡ್ ಆಗೋದಕ್ಕೆ ಮತ್ತು ಇಲ್ಲಿ ತಲೆ ಮೇಲೆ ಕೂಡ ನಾವು ಅಷ್ಟೇ ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ. ಬರೀ ಹಾರಿ ವಾವ್ ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಹಾರಿದ ಮೇಲೆ ಇರುವಂತಹ ಲ್ಯಾಂಡಿಂಗ್ ಏನಿರ್ತದೆ ಅದು ಇನ್ನೂ ಜಾಸ್ತಿ ಪ್ರಭಾವ ಬೀಳ್ತದೆ. ಸೊ ಈತ ಸ್ಮಾಲ್ ಎಲಿಮೆಂಟ್ಸನ್ನು ನಾನು ಗಮನಿಸಿದ್ದೇನೆ. ಅದನ್ನು ಚೂರು ನೀವು ಪಾಲಿಷ್ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಡ್ಯಾನ್ಸಿಂಗ್ ಒಂದು ಮೆಟ್ಟಿಲು ಇನ್ನೂ ಎತ್ತರ ಆಗ್ತದೆ ಅಂತ ನನ್ನ ಅನಿಸಿಕೆ ಅಷ್ಟೇ. ಆಲ್ ದಿ ಬೆಸ್ಟ್. ಆ್ಯಂಡ್ ತುಂಬ ಚೆನ್ನಾಗಿ ಶಿವ ಪಾರ್ವತಿ ಅರ್ಧನಾರೀಶ್ವರ ಏನಿದೆ ಅದನ್ನು ಪ್ರೆಸೆಂಟ್ ಮಾಡಿದ್ದೀರಿ. ದ ಪೋಸಸ್ ಆ್ಯಂಡ್ ಆಲ್ ವೆರ್ ವೆರಿ ನೈಸ್. ಅದು ನೀಟಾಗಿ ಎಲ್ಲಿ ಲೈನ್ ಬರಬೇಕು, ಆ ಲೈನಿಂಗ್, ಆ ಜೊಮೆಟ್ರಿ ಏನು ಹೇಳ್ತೇವೆ ಅದು ಈ ಡ್ಯಾನ್ಸಲ್ಲಿ ನನಗೆ ಕಂಡು ಬಂದಿದೆ. ಇಬ್ಬರೂ ಕೂಡ ಯು ಆರ್ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್ ಆ್ಯಂಡ್ ವೆರಿ ಗುಡ್ ಪ್ರೆಸೆಂಟೇಷನ್. ಜಸ್ಟ್ ಪ್ಲೀಸ್ ಮೇಕ್ ನೋಟ್ ಆಫ್ ದೀಸ್ ಸ್ಮಾಲ್ ಥಿಂಗ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ದೀಕ್ಷಾ ಮ್ಯಾಮ್. ಪ್ರಮೋದ್ ಸರ್, ಹೇಗೆ ಅನ್ನಿಸ್ತು ಶ್ರೇಯಾ ಅವರ ಇವತ್ತಿನ ಪರ್ಫಾರ್ಮೆನ್ಸ್? ಶ್ರೇಯಾ ನಮಸ್ತೆ. ಬಹುಶಃ ಮ್ಯಾಮ್ ಹೇಳಿದ ಎಲ್ಲ ಪಾಯಿಂಟ್ಸನ್ನು ನೋಟ್ ಮಾಡಬೇಕು. ಅಭಿನಯದಲ್ಲಿ ಕಣ್ಣಲ್ಲಿ ಆಗಿರ್ಬೋದು, ಹುಬ್ಬಲ್ಲಿ ಆಗ್ಬೋದು, ಇಂಪ್ರೂವ್ಮೆಂಟ್ ಮಾಡಲೇಬೇಕು. ಅದರ್ವೈಸ್ ಗುಡ್. ಅವನು ಚೆನ್ನಾಗಿ ಮಾಡಿದ್ದಾನೆ ಪ್ರೆಸೆಂಟೇಷನ್. ಇನ್ನು ಸಹ ನೀನು ಒಳ್ಳೆ ಅದ್ಭುತ ಕಲಾವಿದರ ಸಾಲಿಗೆ ನೀನು ಕೂಡ ಮುಂದಕ್ಕೆ ಸೇರುವವನೇ. ಗುಡ್. ನೀವು ಒಳ್ಳೆ ಪರ್ಫಾರ್ಮ್ ಮಾಡಿದಿರಿ. ಆಲ್ ದ ಬೆಸ್ಟ್ ಮುಂದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರೋಹಿಣಿ ಮ್ಯಾಮ್, ನಿಮ್ಮ ಅಭಿಪ್ರಾಯ? ನಮಸ್ತೆ ಶ್ರೇಯಾ. ನಮಸ್ತೆ ಮ್ಯಾಮ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ಅರ್ಧನಾರೀಶ್ವರ ಸ್ತೋತ್ರ ಆಯ್ದುಕೊಂಡ್ರಿ ಅಲ್ವಾ ನೀವು? ಕೆಲವೊಂದು ನೃತ್ಯಕ್ಕೆ ನಾನು ಗಮನಿಸಿದ ಹಾಗೆ ಕೆಲವೊಂದು ನೃತ್ಯಕ್ಕೆ ಆಯಾಯ ಬಣ್ಣದ ಕಾಸ್ಟ್ಯೂಮ್ಸ್ ತುಂಬ ಇಂಪ್ಯಾಕ್ಟ್ ಆಗ್ತದೆ, ನೋಡುವವರಿಗೂ ಎಫೆಕ್ಟ್ ಆಗ್ತದೆ. ಶಿವಪಾರ್ವತಿ ಹೇಳಿದರೆ ಕೆಂಪು ಬಣ್ಣ ಬಹಳ ಸೂಕ್ತವಾಗ್ತದೆ. ಈಗ ಗೌರಿ ಅಂತ ಬಂದರೆ ಬಿಳಿ ಬಣ್ಣ ಸೂಕ್ತವಾಗ್ತದೆ. ಹಾಗೆ ಶಿವಪಾರ್ವತಿಯರ ಹಾಗೆ ಲಕ್ಷಣವಾಗಿ ಕಾಣ್ತಾ ಇದ್ದೀರಿ. ಇವರು ಇಬ್ಬರು ಏನು ಹೇಳಿದ್ದಾರೆ, ನಾನು ಮತ್ತೆ ಅದನ್ನು ಪುನರಾವರ್ತಿಸುವುದಿಲ್ಲ. ನಿಮ್ಮ ದೃಷ್ಟಿ ಭೇದಗಳನ್ನು ಅದೆಲ್ಲ ಸ್ವಲ್ಪ ಗಮನಿಸಿ ತುಂಬ ಚೆನ್ನಾಗಿ ಪ್ರಸ್ತುತಿಯನ್ನು ಮಾಡ್ತಾ ಇದ್ದೀರಿ. ಮತ್ತು ಕೊನೆಗೆ ಒಂದು ಫೋಸಿನ ಮುಂಚೆ ಒಂದು ಚಾರಿ ಮಾಡಿದ್ರಿ, ತುಂಬ ಬ್ಯಾಲೆನ್ಸ್ ಆಗಿ ಮಾಡಿದ್ರಿ. ಇಬ್ಬರು ಕೂಡ ತುಂಬ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ನಿಮಗೂ ಕೂಡ ತುಂಬ ಚೆನ್ನಾಗಿ ಸಾಥ್ ಕೊಟ್ಟಿದ್ದೀರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಜಡ್ಜಸ್. ಅವರ ಫೀಡ್ಬ್ಯಾಕ್ ಜೊತೆಗೆ ನಿಮ್ಮ ಪರ್ಫಾರ್ಮೆನ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂತ ಕೂಡ ಕೇಳುವ. ದೀಕ್ಷಾ ಮ್ಯಾಮ್ 8 ಪಾಯಿಂಟ್ಸ್, ಪ್ರಮೋದ್ ಸರ್ 7 ಪಾಯಿಂಟ್ಸ್, ರೋಹಿಣಿ ಮ್ಯಾಮ್ 9. ಸೊ 7, 8, 9 ಮಿಶ್ರವಾಗಿ ಸಿಕ್ಕಿದೆ. ಸೊ ಮಾರ್ಕ್ಸ್ ಸಿಕ್ಕಿದೆ. ಕಮೆಂಟ್ಸ್ ಕೇಳಿದ್ರಿ, ಏನು ಅನ್ನಿಸ್ತಾ ಇದೆ ಈಗ? ಖುಷಿ ಆಯಿತು. ನೆಕ್ಸ್ಟ್ ರೌಂಡಿಗೆ ಬರುವಾಗ ಇನ್ನೂ ಇಂಪ್ರೂವ್ ಮಾಡಿ ಹೇಳಿದ ಪಾಯಿಂಟೆಲ್ಲ ಕರೆಕ್ಷನ್ ಮಾಡ್ಕೊಂಡು ಬರ್ತೀನಿ. ಓಕೆ, ಮತ್ತೊಮ್ಮೆ ನಿಮಗೆ ಕೂಡ ಥ್ಯಾಂಕ್ ಯು. ಇಬ್ಬರಿಗೆ ಸಹ ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಿ. ಥ್ಯಾಂಕ್ ಯು. ಇದೀಗ ವೇದಿಕೆ ಮೇಲೆ ಸ್ವಾಗತಿಸೋಣ ನಮ್ಮ ಮುಂದಿನ ಕಂಟೆಸ್ಟೆಂಟ್ ಕೀರ್ತನಾ ಭಟ್ ಉಡುಪಿಯಿಂದ. ನಮಸ್ತೆ ಕೀರ್ತನಾ. ನಮಸ್ತೆ. ಸೊ ಈ ಎಪಿಸೋಡಲ್ಲಿ ಸ್ಪೆಷಲ್ ಪರ್ಫಾರ್ಮೆನ್ಸ್ ಇದೆ, ಡ್ಯುಯೆಟ್ ಪರ್ಫಾರ್ಮೆನ್ಸ್. ಯಾರನ್ನ ಕರ್ಕೊಂಡ್ಬಂದಿದ್ದೀರಿ? ನಿಮ್ಮ ಫ್ರೆಂಡ್, ಸಿಸ್ಟರ್? ಫ್ರೆಂಡ್. ಓಕೆ. ಸೊ ನಿಮ್ಮ ಹೆಸರು, ನಿಮ್ಮ ಪರಿಚಯ ನಮಗೆ ಮಾಡಿಕೊಡ್ತೀರಾ? ನನ್ನ ಹೆಸರು ಸೌಂದರ್ಯ. ನಾನು ಈಗ BCA ಡಿಗ್ರಿ ಮಾಡ್ತಾ ಇದ್ದೇನೆ. ನೃತ್ಯ ನಿಕೇತನ ಕೊಡೋರು ಸಂಸ್ಥೆಯಲ್ಲಿ ಕಲಿತಿದ್ದೇನೆ. ಓಕೆ. ಸೊ ಯಾವ ನೃತ್ಯವನ್ನು ಇವತ್ತು ಪರ್ಫಾರ್ಮ್ ಮಾಡಲಿಕ್ಕಿದ್ದೀರಿ? ತಿಲ್ಲಾನ, ಕದನ, ಕುತೂಹಲ, ತಿಲ್ಲಾನ ಮಾಡ್ತಾ ಇದ್ದೆ. ಇಬ್ಬರಿಗೆ ಕೂಡ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.
ತಜ್ಜಂ 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 ತ ಝಂ ತ ಝಂ ತ ಝಂ ಕೃತಗೃದುಂ 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 ತಜ್ಜಂ 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 ತ ಝಂ ಕೃತಗೃದುಂ ತಜ್ಜಂ ತ ಕೃತಗೃದುಂ ತಜಂ ತಜಂ ತ ಕೃತಗೃದುಂ ತಜ್ಜಂ ತ ತಜಂ ತಜಂ ತ ಝಂ 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 ಕೃತಗೃದುಂ ಝಂ 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 ಕೃತಗೃದುಂ ತಕತಿಕು 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 ಕೃತಗೃದುಂ ನಾದ್ರತ ದೀಂ ತನ್ನನ್ನೋ ತರರರಾಣಿ ನಾದ್ರತೋಂ ನಾದ್ರತೋಂ ಪ್ರತಿಲಿಲ್ಲ ನಾದ್ರತ ದೀಂ ತನ್ನನ್ನೋ ತರರರಾಣಿ ನಾದ್ರತೋಂ ನಾದ್ರತೋಂ ಪ್ರತಿಲಿಲ್ಲ ನಾದ್ರತ ದೀಂ ತನ್ನನ್ನೋ ನಾದ್ರದೀಂ ತನ್ನನೋ ತರರರಾಣಿ ನಾದ್ರತೋಂ ನಾದ್ರತೋಂ ಪ್ರತಿಲಿಲ್ಲ ನಾದ್ರತೀಂ ತನ್ನನೋ ವದನ ಮದೆ ವಿರಸನೆ ಅದರ ಮದೆ ಮುರಿಸನೆ ತರಿಗಿಟಜಂ ತರಿಗಿಟಜಂ ತಜನುತ ತರಿಗಿಟಜಂ ತರಿಗಿಟಜಂ ತಜನುತ ತರಿಗಿಟ ತಗ ತಗ ದಿತ್ತಳಂಗು ತಗ ತರಿಗಿಟ ತಗ ತಗ ದಿತ್ತಳಂಗು ತೋ ದ್ರೆ ತೋ ದ್ರೆ ತೋ ನಾದ್ರತೀಂ ತನ್ನನೋ ತರರರಾಣಿ ನಾದ್ರತೋಂ ನಾದ್ರತೋಂ ಪ್ರತಿಲಿಲ್ಲ ನಾದ್ರತೀಂ ತನ್ನನೋ ತರರರಾಣಿ ನಾದ್ರತೋಂ ನಾದ್ರತೋಂ ಪ್ರತಿಲಿಲ್ಲ ನಾದ್ರತೀಂ ತನ್ನನೋ ತರರರಾಣಿ ನಾದ್ರತೋಂ ನಾದ್ರತೋಂ ಪ್ರತಿಲಿಲ್ಲ ನಾದ್ರತೀಂ ತನ್ನನೋ ಕೀರ್ತನ, ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ಎರಡು ಕ್ಯೂಟ್ ನವಿಲು ಡ್ಯಾನ್ಸ್ ಮಾಡಿದಾಗೆ ಕಾಣಿಸ್ತಿತ್ತು. ಥ್ಯಾಂಕ್ ಯು. ನಿಮಗೆ ಹೇಗೆ ಅನ್ನಿಸ್ತು? ತುಂಬ ಖುಷಿ. ಅಂದರೆ ಇವಳು ಒಂಥರ ನನಗೆ ಮಗು ಥರ ಫೀಲ್ ಆಗ್ತಾಳೆ. ಮೊದಲಿಂದ ಸಹ ಹಾಗೆ ಇವಳೊಟ್ಟಿಗೆ ಡ್ಯಾನ್ಸ್ ಮಾಡೋದಂದರೆ ಇಷ್ಟ ನನಗೆ. ಸೊ ಮೊದಲು ನೀವಿಬ್ಬರು ಪರ್ಫಾರ್ಮೆನ್ಸ್ ಮಾಡಿದ್ದೀರಾ, ಡ್ಯುಯೆಟ್ ಪರ್ಫಾರ್ಮೆನ್ಸ್? ಇಲ್ಲ, ಡ್ಯುಯೆಟ್ ಅಂತ ಮಾಡಲಿಲ್ಲ, ಗ್ರೂಪಲ್ಲೇ. ಬಟ್ ಗ್ರೂಪಲ್ಲಿ ಸಂಪೋಷಣ ಡ್ಯುಯೆಟ್. ಗ್ರೂಪಲ್ಲಿ ನೀವಿಬ್ಬರು ಒಟ್ಟಿಗೆ ಎಲ್ಲ ಕಡೆ. ಸೊ ಈ ವೇದಿಕೆ ಮೇಲೆ ನೀವಿಬ್ಬರು ಫಸ್ಟ್ ಟೈಮ್ ಡ್ಯುಯೆಟ್ ಪರ್ಫಾರ್ಮೆನ್ಸ್ ಅಂತ ಕೊಟ್ಟಿದ್ದೀರಿ. ಎಸ್. ಸೊ ನಾವು ಜಡ್ಜಸ್ ಹತ್ರ ಕೇಳುವ ಹೇಗೆ ಅನ್ನಿಸ್ತು ಅಂತ. ಪ್ರಮೋದ್ ಸರ್, ಹೇಗಿತ್ತು ಕೀರ್ತನ ಅವರ ಪರ್ಫಾರ್ಮೆನ್ಸ್? ಕೀರ್ತನ, ಹಲೋ ಸರ್. ತಿಲ್ಲಾನ ಬಹಳ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ಯಾ. ಥ್ಯಾಂಕ್ ಯು. ಮುದ್ದಾಗಿ ಕಾಣ್ತಿದ್ರಿ ಇಬ್ಬರು ಕೂಡ. ಒಂದೇ ಥರ ಇತ್ತು ನಿಮ್ಮ ಕೋಆರ್ಡಿನೇಷನ್ ಎಲ್ಲ. ಆ ದಿದಿತೆಗೆ ಸ್ಪಷ್ಟತೆ ಕೊಡಲೇಬೇಕು. ತೈತೆ ದಿದಿತೆ, ಆ ದಿದಿತೆಗಳು ಕಾಲಲ್ಲಿ ಉಂಟಲ್ಲ, ಅದು ಸ್ಪಷ್ಟತೆಯಲ್ಲಿ ಕಾಣ್ತಾ ಇಲ್ಲ. ಅದರ ಬಗ್ಗೆ ಸ್ವಲ್ಪ ಗಮನ, ಸ್ವಲ್ಪ ಹಾಫ್ ಸಿಟ್ಟಿಂಗ್ ಕಡೆ ಗಮನ. ಅದರ್ವೈಸ್ ಗುಡ್ ನಿಮ್ಮ ಪರ್ಫಾರ್ಮೆನ್ಸ್. ಓಕೆ, ಅದು ಬಹಳ ಸಣ್ಣ ಸಣ್ಣ ಮಿಸ್ಟೇಕ್ಗಳು ನಮ್ಮ ಒಮ್ಮೆ ಪರ್ಫಾರ್ಮೆನ್ಸನ್ನು
ಸ್ವಲ್ಪ ನೆಗೆಟಿವ್ಗೆ ಕೊಂಡೋಗ್ತದೆ. ತುಂಬ ಕಡೆ ಅದು ರಿಪಿಟೇಷನ್ ಆಗುವಾಗ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಅದು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರೋಹಿಣಿ ಮ್ಯಾಮ್. ಕೀರ್ತನ. ಹಲೋ ಮ್ಯಾಮ್. ಕೀರ್ತನನ ತಿಲ್ಲಾನ ಹೇಗನ್ಸಿತ್ತು ಇವತ್ತು ಇಬ್ಬರು ಜೊತೆಗೂಡಿ ನಟನಮ್ಮಲ್ಲಿ ಪ್ರಸ್ತುತಿ ಮಾಡಿದ ಅನುಭವ? ತುಂಬ ಖುಷಿ ಆಯಿತು. ಹೇಗುಂಟು ಕಾಲು ನೋವು ಹೇಗುಂಟು ಈಗ? ಉಂಟು, ತಕ್ಕ ಮಟ್ಟಿಗೆ ಉಂಟು. ಫುಲ್ ಈಗ ಪ್ರೋಗ್ರಾಮ್ ಅಲ್ಲ. ಏನು ಗೊತ್ತಿಲ್ಲ ದೀಕ್ಷಾ, ಅವರಿಗೆ ಲಿಗಮೆಂಟ್ ಪ್ರಾಬ್ಲಮ್ ಇದೆ. ಅದನ್ನು ನೃತ್ಯ ಪ್ರಸ್ತುತಿ ಮಾಡುವಾಗ ಎಲ್ಲೂ ಅವರು ಗೊತ್ತು ಮಾಡ್ತಿರ್ಲಿಲ್ಲ. ಅಂದರೆ ಕಲಾವಿದರಂದರೆ ನೋವು ಸಹಿಸಿಕೊಂಡು ಮುಖದಲ್ಲಿ ನಗು ತರಿಸಿಕೊಂಡು ನಾವು ನೃತ್ಯ ಪ್ರಸ್ತುತಿಯೋ ಅಥವಾ ಕಲೆಯನ್ನು ಪ್ರಸ್ತುತಿ ಮಾಡ್ತೇವೆ. ನಿಮ್ಮ ಫ್ರೆಂಡಿನ ಹೆಸರು? ಸೌಂದರ್ಯ. ಅವರು ಕಣ್ಣಲ್ಲೇ ನಿಮಗೆ ಹೆಂಗೆ ನಾವು ಅಂತ ಹೇಳ್ತಾ ಇದ್ರು ಅಲ್ವಾ? ಕಣ್ಣಲ್ಲೇ ಮಾತಾಡ್ತಾ ಇದ್ರು. ಪ್ರಮೋದ್ ಸರ್ ಹೇಳಿದಾಗೆ ಕೆಲವೊಂದು ಕಡೆ ಅಡವಿನ ಕಡೆಗೆ ಗಮನ ಕೊಡಿ. ಕಾಲು ನೋವು ಇದೆ, ಹೌದು. ಆದರೆ ಒಂದು ಕಾಂಪಿಟೇಷನ್ ಅಂತ ಬರುವಾಗ ಕೆಲವೊಂದು ಮಾನದಂಡಗಳನ್ನು ನಾವು ಪಾಲಿಸಬೇಕಾಗ್ತದೆ. ಮತ್ತು ಕೆಲವೊಂದು ಕಡೆ ನಿಮ್ಮ ಹಸ್ತವಿನ್ಯಾಸಗಳು ಮಾಡುವಾಗ ಕೆಲವೊಂದು ಕಡೆ ಬಂತದ್ದು ಹಸ್ತವಿನ್ಯಾಸದ ಕಡೆ ಸಹ ಸ್ವಲ್ಪ ನಿಖರತೆಯನ್ನು ಮೇಂಟೈನ್ ಮಾಡಿ. ಮತ್ತು ಕಣ್ಣಿನ ಮೂಮೆಂಟ್ ಎಲ್ಲ ಚೆನ್ನಾಗಿತ್ತು. ಓವರಾಲು ನಿಮ್ಮ ಕದನ ಕುತೂಹಲ ತಿಲಾನ ಚೆನ್ನಾಗಿ ಪ್ರಸ್ತುತಿ ಆಯಿತು. ಆಲ್ ದಿ ಬೆಸ್ಟ್ ಇಬ್ಬರಿಗೂ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ದೀಕ್ಷಾ ಮ್ಯಾಮ್. ಹಾಯ್ ಕೀರ್ತನ ಆ್ಯಂಡ್ ಸೌಂದರ್ಯ. ಹಲೋ. ಫಸ್ಟ್ ಆಫ್ ಆಲ್ ನೀವು ಈ ಥರ ಒಂದು ಅಟೆಂಪ್ಟ್ ಮಾಡಿದ್ದಕ್ಕೆ ಕಾಲು ನೋವು ಇಟ್ಕೊಂಡು ವೆರಿ ಗ್ರೇಟ್. ಬಿಕಾಸ್ ಟುಡೇ ಐ ಆಮ್ ವಿತ್ ಅ ಬ್ಯಾಂಡೇಜ್. ನಾನು ಆ್ಯಕ್ಚುಲಿ ನನಗೂ ಕೂಡ ಸೇಮ್ ಟೆಂಡಾನ್ ಪ್ರಾಬ್ಲಮ್ ಆಗಿ ಡಾಕ್ಟರ್ ರೆಸ್ಟನ್ನ ರೆಕಮೆಂಡ್ ಮಾಡಿದ್ದಾರೆ. ಬಟ್ ಯು ಆರ್ ಡ್ಯಾನ್ಸಿಂಗ್. ಸೊ ನನಗೂ ಕೂಡ ಕಾರಣಾಂತರಗಳಿಂದ ಮಾಡಲಿಕ್ಕೆ ಆಗ್ತಾ ಇಲ್ಲ ಪ್ರೋಗ್ರಾಮ್ಸ್ ಬಿಕಾಸ್ ಆಫ್ ದಿಸ್. ಬಟ್ ಪ್ಲೀಸ್ ಟೇಕ್ ಕೇರ್ ಆಫ್ ಇಟ್. ಯಾಕೆಂದರೆ ನೆಗ್ಲೆಕ್ಟ್ ಮಾಡಬೇಡಿ. ನೀವು ನಿರಂತರವಾಗಿ ಡ್ಯಾನ್ಸ್ ಮಾಡಬೇಕು ಅಂದಾಗ ಈ ಥರ ನಾವು ರಿಸ್ಕನ್ನು ತಗೊಳ್ಬಾರ್ದು. ಬಟ್ ನೀವು ತಗೊಂಡು ಧೈರ್ಯ ಮಾಡಿ ಡ್ಯಾನ್ಸ್ ಮಾಡಿದ್ದಕ್ಕೆ ತುಂಬ ಒಳ್ಳೆಯ ಒಂದು ಪ್ರದರ್ಶನವನ್ನು ನೀಡಿದ್ದೀರಿ. ಗೊತ್ತಾಗಲಿಲ್ಲ ನಮಗೆ. ಇವ್ರು ಹೇಳುವವರೆಗೆ ನನಗೆ ಸ್ವಲ್ಪ ಮೂಮೆಂಟ್ಸ್ ಅದೇ ಸರ್ ಹೇಳಿದಾಗೆ ಇನ್ಕಂಪ್ಲೀಟ್ ಅಂತ ಅನಿಸ್ತಾ ಇತ್ತು ಅಷ್ಟೇ. ಬಟ್ ಈಗ ನನಗೆ ಪ್ರಾಬಬ್ಲಿ ದಟ್ ಮೈಟ್ ಬಿ ದ ರೀಸನ್. ನಿಮಗೆ ಅದು ಸ್ವಲ್ಪ ಪೇಯ್ನ್ ಆಗ್ತಿರ್ಬೋದು ಮಾಡಬೇಕಾದ್ರೆ. ಬಟ್ ನೆವರ್ದಲೆಸ್ ಇದನ್ನು ನೀವು ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಪಾರ್ಟ್ ಫ್ರಮ್ ದಟ್ ದ ಕಂಪ್ಲೀಟ್ ಡ್ಯಾನ್ಸ್ ವಾಸ್ ವೆರಿ ಕ್ಯೂಟ್. ನನಗೆ ಬಹಳ ಇಷ್ಟ ಆಯಿತು. ಎಸ್ಪೆಷಲಿ ಸೌಂದರ್ಯ ಅವರು ತುಂಬ ಚೆನ್ನಾಗಿ ಆ ಸ್ಮಾಲ್ ಮೂಮೆಂಟ್ಸ್ ಏನಿದೆ ತುಂಬ ಚೆನ್ನಾಗಿ ಮಾಡಿದ್ದೀರಿ. ತುಂಬ ಎಂಜಾಯ್ ಮಾಡಿ. ಅಂದರೆ ಒಂಥರ ಅಂದರೆ ನಾನು ಹಿಂಗೆ ಮಾಡಿದರೆ ಅದು ಚೆಂದ ಬರ್ತದೆ ಅಂತ ಒಂಥರ ಹಾಗೆ ಅದು ಆ ನಜಾಕತ್ ಅಂತ ನಾವು ಏನು ಕೇಳ್ತೇವಲ್ಲ, ಅದು ಭರತನಾಟ್ಯಮಲ್ಲಿ ಇವರು ಚೆಂದ ಮಾಡಿ ಅದನ್ನು ಅಳವಡಿಸಿದ್ದಾರೆ. ವೆರಿ ನೈಸ್. ಐ ಜಸ್ಟ್ ಲವ್ಡ್ ಯುವರ್ ಪರ್ಫಾರ್ಮೆನ್ಸ್. ಸ್ಮಾಲ್ ಗುರುಗಳು ಹೇಳಿದ ಹಾಗೆ ಅದು ಸ್ವಲ್ಪ ಏನೇನು ಕರೆಕ್ಷನ್ಸ್ ಇದೆ ಅದನ್ನು ಮಾಡ್ಕೊಳ್ಳಿ. ಅದರ್ವೈಸ್ ಆಲ್ ದಿ ಬೆಸ್ಟ್ ಟು ಬೋತ್ ಆಫ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪರ್ಫಾರ್ಮೆನ್ಸಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂತ ಕೇಳೋದಕ್ಕೂ ಮೊದಲು ನಾವು ಕ್ಯೂಟ್ ಸೌಂದರ್ಯ ಹತ್ರ ಸ್ವಲ್ಪ ಮಾತಾಡುವ. ಹೇಗೆ ಅನ್ನಿಸ್ತದೆ ಕೀರ್ತನ ಜೊತೆ ಈ ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡಲಿಕ್ಕೆ? ನೀವು ನೋಡ್ತಾ ಇದ್ದೀರಾ ಕೀರ್ತನನ ಪರ್ಫಾರ್ಮೆನ್ಸ್? ಹೌದು, ಪ್ರತಿ ವಾರ ಸ್ಯಾಟರ್ಡೇ ನೋಡ್ತಾ ಇದ್ದೆ. ಸೊ ಹೇಗೆ ಮಾಡ್ತಾ ಇದ್ರು? ಏನಾದರೂ ಕಂಪ್ಲೇಂಟ್ಸ್ ಉಂಟಾ? ಇಲ್ಲ, ಕರೆಕ್ಷನ್ಸ್ ಏನಾದರೂ ಉಂಟಾ? ಹೆಲ್ತ್ ಎಲ್ಲ ನೋಡ್ಕೊಳ್ಳೋದಿಲ್ಲ. ಅದೇ ಎಲ್ಲ ಕಡೆ ಹೋಗ್ತಾರೆ ಕಾಲು ನೋವು ಅಂತ. ಸೊ ನಿಮ್ಗೆ ಇವತ್ತು ಹೇಗೆ ಅನ್ನಿಸ್ತು? ಪ್ರಾಕ್ಟೀಸ್ ಹೇಗೆ ಮಾಡಿದ್ರಿ? ಆ್ಯಕ್ಚುಲಿ ನನಗೆ ಎಕ್ಸಾಮ್ ಇತ್ತು. ನಾವು ಒಂದು 2 ದಿನ ಸಿಕ್ಕಿ ಮಾಡಿದ್ದು. ಅಂದ್ಕೊಂಡಿರಲಿಲ್ಲ ಅಂದರೆ ಮರ್ತು ಹೋಗ್ಬೋದಾ ಸ್ಟೇಜಲ್ಲಿ, ಹಾಗೆಲ್ಲ ಇತ್ತು. ಬಟ್ ಒಂದು ಮರ್ತು ಹೋಗದೆ ನೀಟ್ ಮಾಡಿದ್ದೇವೆ ಅಂದ್ಕೊಳ್ತೆ. ಸೊ ಎಕ್ಸಾಮ್ ಇದ್ದರೂ ಅದರ ನಡುವೆ ಟೈಮ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಇವತ್ತು ಈ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದೀರಿ. ಓಕೆ, ಸೊ ನಿಮ್ಮ ಪರ್ಫಾರ್ಮೆನ್ಸಿಗೆ ಎಷ್ಟು ಮಾರ್ಕ್ಸ್ ಸಿಗ್ತದೆ ಅಂತ ನೋಡುವ. ನಿಮ್ಮಿಬ್ಬರಲ್ಲಿ ಯಾರಿಗೆ ಜಾಸ್ತಿ ಕ್ಯೂರಿಯಾಸಿಟಿ ಉಂಟು ಈಗ ಮಾರ್ಕ್ಸ್ ಎಷ್ಟು ಸಿಗ್ತದೆ ಅಂತ ನೋಡಲಿಕ್ಕೆ? ಜಾಸ್ತಿ ಉಂಟು. ಓಕೆ, ಸೊ ರೋಹಿಣಿ ಮ್ಯಾಮ್, ಇವರಿಗೆ ನೀವು ಕೊಡ್ತಾ ಇರುವ ಅಂಕ? ಸೌಂದರ್ಯ ಹೇಳಿದ್ರು ಅವರು ತುಂಬ ಸ್ವೀಟಾಗಿ ಬೈತಾರೆ ಅಂತ ಕಾಣ್ತದೆ ಅಲ್ಲ ಕೀರ್ತನನಿಗೆ? ಎಲ್ಲೆಲ್ಲ ಹೋಗ್ತಾರೆ ಅವರು? ತಿರ್ಗಾಡ್ಲಿಕ್ಕೆ ಹೋಗ್ತಾರಾ? ಅವರದೊಂದು ಫೋಕ್ ಟೀಮ್ ಉಂಟು, ಮತ್ತೆ ಪುನಃ ಯಕ್ಷಗಾನ ಮಾಡ್ತಾರೆ, ಮತ್ತೆ ನಮ್ಮಲ್ಲಿ ಪ್ರೋಗ್ರಾಮ್ ಮಾಡ್ತಾರೆ. ರೆಸ್ಟ್ ಮಾಡುದಿಲ್ಲ. ಅದೇ ಅದು ರೆಸ್ಟೇ ಆಗದಿದ್ರೆ ಹೇಗೆ ಕ್ಯೂರ್ ಆಗ್ತದೆ ಅಂತ ನನ್ನದೊಂದು. ಹಾಗೆ ಎಕ್ಸ್ಕ್ಯೂಸ್ ಕೊಡಬಾರ್ದು ನಾವು ಅಲ್ವಾ? ಹಾಗಾದ್ರೆ ಮಾರ್ಕ್ಸ್ ಕಟ್ ಮಾಡುವ ಸ್ವಲ್ಪ. ಬೇಡ. ಸರಿ ಆಯಿತು, ಗಮನ ಕೊಡಿ ಸ್ವಲ್ಪ ಕಾಲು ನೋವಿನ ಬಗ್ಗೆ. ಯಾಕಂದರೆ ನೀವು ಮುಂದಕ್ಕೂ ಮಾಡ್ತಾ ಹೋಗಬೇಕಲ್ವಾ. ಫಸ್ಟ್ ಆರೋಗ್ಯದ ಕಡೆ ಅವರಾಗ ದೀಕ್ಷಾ ಮೇಡಮ್ ಸ್ವಲ್ಪ ಹೇಳಿದರು ನಿಮಗೆ, ಸೀರಿಯಸ್ ಆಗಿ ತಗೊಳ್ಳಿ. ಸರಿ, ನನ್ನ ಕಡೆಯಿಂದ ಇವತ್ತು ನಿಮ್ಮ ಕದನ ಕುತೂಹಲಕ್ಕೆ ಥ್ಯಾಂಕ್ ಯು ಮ್ಯಾಮ್. 9 ಪಾಯಿಂಟ್ಸ್. ಎಸ್, ಪ್ರಮೋದ್ ಸರ್? ಕೀರ್ತನ? ಹಾಂ ಸರ್, ಥ್ಯಾಂಕ್ ಯು ಸರ್. 8 ಪಾಯಿಂಟ್ಸ್. ದೀಕ್ಷಾ ಮ್ಯಾಮ್ 8. ಸೊ 8, 8, 9 ಸಿಕ್ಕಿದೆ. ಸೌಂದರ್ಯ
ಖುಷಿ ಆಗ್ತದಾ ಅಥವಾ ಇನ್ನೂ ಸಹ ಬೇಕಿತ್ತಾ? ನೆಕ್ಸ್ಟ್ ಅವರ್ ತಗೊಳ್ತಾರೆ ನೆಕ್ಸ್ಟ್. ಸೊ ನೆಕ್ಸ್ಟ್ ಬರುವ ಎಪಿಸೋಡ್ಗಳಲ್ಲಿ ಕೀರ್ತನ ಅವ್ರು ಇವತ್ತು ಬಾಕಿದೆಲ್ಲ ತಗೊಳ್ತಾರಂತೆ. ಆ ಕಾನ್ಫಿಡೆನ್ಸ್ ಸೌಂದರ್ಯನಿಗೆ ಇದೆ, ಅದಕ್ಕೆ ಒಂದು ಸಲ ಜೋರಾಗಿ ಚಪ್ಪಾಳೆ ಕೊಟ್ಟು ಒಳ್ಳೆಯದಾಗಲಿ. ಏನಾದರೂ ಹೇಳಲಿಕ್ಕೆ ಉಂಟಾ? ಏನು ಸಹ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. 2 ಬಹಳ ವಿಶೇಷವಾದ ಪರ್ಫಾರ್ಮೆನ್ಸನ್ನು ಈ ವೇದಿಕೆಯಲ್ಲಿ ನಾವು ಇದೀಗಲೇ ನೋಡಿ ಆಗಿದೆ. ಸೊ ಮುಂದೆ ಯಾರು ಬರ್ತಾರೆ, ಯಾವ ಡಾನ್ಸ್ ಜೊತೆಗೆ ಬರ್ತಾರೆ ಅಂತ ನೋಡೋದಕ್ಕೂ ಮೊದಲು ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ಪಾರಂಪರಿಕ ಸ್ವಾದವನ್ನೊಳಗೊಂಡ SG ಪ್ಯೂರ್ ಮಸಾಲೆಗಳು ಕರಾವಳಿ ಹಾಗೂ ಮಲೆನಾಡಿನ ಸಾಂಬಾರ ಪದಾರ್ಥಗಳಿಂದ ಸಂಪದ್ಭರಿತವಾಗಿದೆ. ಈಗ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಲಭ್ಯ. ವೆಲ್ಕಮ್ ಬ್ಯಾಕ್ ಟು ಡೈಜಿ ವರ್ಲ್ಡ್ ನಟನಂ. ಮುಂದಿನ ಕಂಟೆಸ್ಟೆಂಟ್ ಅನ್ನ ಇದೀಗ ವೇದಿಕೆ ಮೇಲೆ ಸ್ವಾಗತಿಸೋಣ. ಲೆಟ್ಸ್ ವೆಲ್ಕಮ್ ಖುಷಿ ಸುವರ್ಣ ಬಂಟ್ವಾಳದಿಂದ. ನಮಸ್ತೆ ಖುಷಿ. ನಮಸ್ತೆ. ಖುಷಿಯಾಗಿ ಇವತ್ತು ಯಾರ ಜೊತೆ ಡ್ಯಾನ್ಸ್ ಮಾಡಲಿಕ್ಕೆ ಹೊರಟಿದ್ದೀರಿ? ಪಾವನಿ ಅಂತ ಡ್ಯಾನ್ಸ್. ಪಾವನಿ ಅಂತ. ನಿಮ್ಮ ಪರಿಚಯ? ಎಲ್ಲರಿಗೂ ನಮಸ್ಕಾರ. ನಾನು ಪಾವನಿ ಕೊಡಂಕಿರಿ. ನಾನು ಶ್ರೀನಿವಾಸ್ ಕಾಲೇಜಲ್ಲಿ ಫಸ್ಟ್ ಇಯರ್ ಫಾರ್ಮ್.ಡಿ ಮಾಡ್ತಿದ್ದೇನೆ. ಓಕೆ, ಸೊ ಯಾವ ನೃತ್ಯವನ್ನು ಇದೀಗ ಪ್ರಸ್ತುತಗೊಳಿಸುತ್ತಿದ್ದೀರಿ? ಸುಬ್ರಹ್ಮಣ್ಯ ಕೌತ್ವಂ, ರಾಗ ಷಣ್ಮುಖ ಪ್ರಿಯ, ತಾಳ ಆದಿತಾಳ. ಓಕೆ, ಆಲ್ ದ ವೆರಿ ಬೆಸ್ಟ್ ಇಬ್ಬರಿಗೆ ಸಹ. ಶಿವಶಕ್ತಿ ಸುತನಾಗಿ ಜನಿಸಿದ ಶರವಣ ಧೀರ ಕುಮಾರ ದುಷ್ಟ ಜನ ಸಂಹಾರ. ಶಿವಶಕ್ತಿ ಸುತನಾಗಿ ಜನಿಸಿದ ಶರವಣ ಧೀರ ಕುಮಾರ ದುಷ್ಟ ಜನ ಸಂಹಾರ. ದುಷ್ಟ ಜನ ಸಂಹಾರ.
ಶಿವಶಕ್ತಿ ಸುತನಾಗಿ ಜನಿಸಿದ ಶರವಣ ಧೀರ ಕುಮಾರ ದುಷ್ಟ ಜನ ಸಂಹಾರ ದುಷ್ಟ ಜನ ಸಂಹಾರ ತಾಂ ತದ್ದರಿ ಧೀಂ ತದ್ದಣ್ಣ ತೋಂ ತಚ್ಚುಣ್ಣು ನಂ ತದ್ಧಿಮ್ಮಿ ತಕ್ಕಿಟ್ಟತ್ತುಂ ತದ್ದಿಂಗೆಣ್ಣತ್ತುಂ 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 ದೇವದಾನವರ ಸೇನಾಧಿಪತಿಯಾಗಿ ಗಣಪತಿಯ ಅನುಗ್ರಹದಿ ವಲ್ಲಿಯನು ವರಿಸಿ ದೇವದಾನವರ ಸೇನಾಧಿಪತಿಯಾಗಿ ಗಣಪತಿಯ ಅನುಗ್ರಹದಿ ವಲ್ಲಿಯನು ವರಿಸಿ ದೇವದಾನವರ ಸೇನಾಧಿಪತಿಯಾಗಿ ಗಣಪತಿಯ ಅನುಗ್ರಹದಿ ವಲ್ಲಿಯನು ವರಿಸಿ ತರಿ ತಜ್ಜುಂ ದಣ್ಣ ತಜ್ಜುಂ ಜುಣ್ಣು ತಜ್ಜುಂ ದಿಮ್ಮಿ ತಜ್ಜುಂ ತರಿ ತದ್ದಣ್ಣ ದಣ್ಣ ತಜ್ಜುಣ್ಣು ತದ್ದಿಂಗೆಣ್ಣತ್ತುಂ ದೇವಯಾನಿ ಶ್ರೀವಲ್ಲಿ ಸಹಿತ ಭಕ್ತರ ಪೊರೆಯೋ ಶ್ರೀ ಕಾರ್ತಿಕೇಯ ದೇವಯಾನಿ ಶ್ರೀವಲ್ಲಿ ಸಹಿತ ಭಕ್ತರ ಪೊರೆಯೋ ಶ್ರೀ ಸುಬ್ರಹ್ಮಣ್ಯ ದೇವಯಾನಿ ಶ್ರೀವಲ್ಲಿ ಸಹಿತ ಭಕ್ತರ ಪೊರೆಯೋ ಶ್ರೀ ಸುಬ್ರಹ್ಮಣ್ಯ ತಕ್ಕ ತರಿಕಿಟ ತಕ ತಕ್ಕ ದಣಕಿಟ ತಕ ತಕ್ಕ ಚೊಣುಕಿಟ ತಕ ತಕ್ಕ ತಿಮಿಕಿಟ ತಕ ತಾಂ ತಜ್ಜುಂ ತಕತಿಕು ತದಿಗಿಣ ತೊಂ ತಕತಿಕು ತದಿಗಿಣ ತೊಂ ತಕತಿಕು ತದಿಗಿಣ ತೊಂ ತಾರಕನ ಕೊಂದ ವೀರಾಗ್ರಣಿ ನೀನೆ ವೇಲಾಯುಧವ ಪಿಡಿದ ಸೇನಾಧಿಪತಿಯೇ ತಾರಕನ ಕೊಂದ ವೀರಾಗ್ರಣಿ ನೀನೆ ವೇಲಾಯುಧವ ಪಿಡಿದ ದೇವಸೇನಾಪತಿ ತಾರಕನ ಕೊಂದ ವೀರಾಗ್ರಣಿ ನೀನೆ ವೇಲಾಯುಧವ ಪಿಡಿದ ದೇವಸೇನಾಪತಿ ತಾಂ ತದ್ದರಿ ಧೀಂ ತದ್ದಣ್ಣ ತೋಂ ತಜ್ಜುಣ್ಣು ನಂ ತದ್ಧಿಮ್ಮಿ ತಕ್ಕಿಟ್ಟತ್ತುಂ ತದ್ದಿಂಗೆಣ್ಣತ್ತುಂ 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 ನಾಗರೂಪದಲ್ಲಿರುವ ನಾಗೇಂದ್ರ ದೇವ ಗುಹನೆನಿಸಿದ ಭಕ್ತ ವತ್ಸಲ ಸ್ಕಂದ ನಾಗರೂಪದಲ್ಲಿರುವ ನಾಗೇಂದ್ರ ದೇವ ಗುಹನೆನಿಸಿದ ಭಕ್ತ ವತ್ಸಲ ಸ್ಕಂದ ನಾಗರೂಪದಲ್ಲಿರುವ ನಾಗೇಂದ್ರ ದೇವ ಗುಹನೆನಿಸಿದ ಭಕ್ತ ವತ್ಸಲ ಸ್ಕಂದ ತರಿ ತಜ್ಜುಂ ದಣ್ಣ ತಜ್ಜುಂ ಜುಣ್ಣು ತಜ್ಜುಂ ದಿಮ್ಮಿ ತಜ್ಜುಂ ತರಿ ತದ್ದಣ್ಣ ದಣ್ಣ ತಜ್ಜುಣ್ಣು ತದ್ದಿಂಗೆಣ್ಣತ್ತುಂ ಶಿವನಿಗೆ ಓಂಕಾರ ತತ್ವವನ್ನು ಬೋಧಿಸಿದ ಮಹಾಚತುರ ಜ್ಞಾನ ನಿಧಿಯು ನೀನೆ ಶಿವನಿಗೆ ಓಂಕಾರ ತತ್ವವನ್ನು ತಿಳಿಸಿದ ಮಹಾಚತುರ ಜ್ಞಾನ ನಿಧಿ ನೀನೆ ದೇವ ಶಿವನಿಗೆ ಓಂಕಾರ ತತ್ವವನ್ನು ತಿಳಿಸಿದ ಮಹಾಚತುರ ಜ್ಞಾನ ನಿಧಿ ನೀನೆ ದೇವ ತಕ್ಕ ತರಿಗಿಟ ತಕ ತಕ್ಕ ತನಗಿಟ ತಕ ತಕ್ಕ ಚೊಣುಕಿಟ ತಕ ತಕ್ಕ ತಿಮಿಗಿಟ ತಕ ತಾಂ ತಜ್ಜುಂ ತಕತಿಕು ತದಿಗಿಟ ತೊಂ ತಕತಿಕು ತದಿಗಿಟ ತೊಂ ತಕತಿಕು ತದಿಗಿಟ ತೊಂ ಇಷ್ಟಾರ್ಥಗಳನ್ನೆಲ್ಲ ನೀಡಿ ನೀ ಕಾಯೋ ಮಯೂರವನೇರಿ ಕುಳಿತ ಸುಬ್ರಹ್ಮಣ್ಯ ಇಷ್ಟಾರ್ಥಗಳನ್ನೆಲ್ಲ ನೀಡಿ ನೀ ಕಾಯೋ ಮಯೂರವ ಏರಿ ಕುಳಿತ ಸುಬ್ರಹ್ಮಣ್ಯ ಇಷ್ಟಾರ್ಥಗಳನ್ನೆಲ್ಲ ನೀಡಿ ನೀ ಕಾಯೋ ಮಯೂರವ ಏರಿ ಕುಳಿತ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಸ್ಕಂದ ಮಯೂರವಾಹನನೇ ಪಾರ್ವತಿ ಕುಮಾರನೇ ವಲ್ಲಿ ದೇವಸೇನಾ ನಾಯಕನೇ ನಿಮ್ಮ ಪರ್ಫಾರ್ಮೆನ್ಸ್ ಹೇಗೆ ಆಯಿತು ಮತ್ತು ನಿಮಗೆ ಎಷ್ಟು ಮಾರ್ಕ್ಸ್ ಸಿಗ್ಬೋದು ಅಂತ ನಾವು ಜಡ್ಜಸ್ ಹತ್ರ ಕೇಳುವ. ಅದಕ್ಕೂ ಮೊದಲು ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಖುಷಿ ಆಗ್ತಿದೆ ಇವ್ರ ಜೊತೆ ಮಾಡಿದ್ದು ಫಸ್ಟ್ ಟೈಮ್ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ ಅವರ ಜೊತೆ. ಸೊ ಖುಷಿಗೆ ತುಂಬ ಖುಷಿಯಾಗಿದೆ. ಸೊ ಅದೇ ಖುಷಿಯಲ್ಲಿ
ನಾವು ಜಡ್ಜಸ್ ಹತ್ರ ಅವರ ಕಮೆಂಟ್ಸ್ ಕೇಳುವ. ರೋಹಿಣಿ ಮ್ಯಾಮ್. ನಮಸ್ತೆ ಮ್ಯಾಮ್. ನಮಸ್ತೆ ಖುಷಿ. ಪಾವನಿ, ಕಾಲಿಗೆ ಏನಾಯಿತು? ಮಸಲ್ಸ್ ಕ್ಯಾಚ್ ಆಯಿತಾ? ಇರ್ತದೆ, ನಾವೆಲ್ಲ ಕಲಾವಿದರನ್ನು ಸಹಿಸ್ಕೊಂಡು ಹೋಗಬೇಕು ಅಲ್ವಾ? ಸುಬ್ರಹ್ಮಣ್ಯ ಕೌತ್ವಂ. ಕೌತ್ವಂ ಓವರಾಲ್ ಚೆನ್ನಾಗಿತ್ತು, ಆದರೆ ಸ್ವಲ್ಪ ಅಂಗಶುದ್ಧತೆಗೆ ಜಾಸ್ತಿ ಪ್ರಾಧಾನ್ಯ ಕೊಡಬೇಕು. ಅಂದರೆ ಬರೀ ಒಂದು ಕಾಂಪಿಟೀಷನ್ ಅಂತ ಅಂದ್ಕೊಂಡಲ್ಲ ಮಾಡುವಂಥದ್ದು. ಯಾಕಂದರೆ ಸತತವಾಗಿಂದ ಅಷ್ಟು ವರ್ಷಗಳ ಕಾಲ ಕಲಿತೇವೆ. ಮತ್ತು ಭರತ ನೃತ್ಯ ಅಂತ ಬರುವಾಗ ಅದರಲ್ಲಿ ಆಂಗಿಕ, ಸಾತ್ವಿಕ, ಆಹಾರ್ಯ ಇದೆಲ್ಲದಕ್ಕೂ ಸಹ ನಾವು ಬಹಳವಾಗಿ ಗಮನ ಹರಿಸಬೇಕಾಗ್ತದೆ. ಕೆಲವೊಂದು ಸಲ ಬರೀ ಅಭಿನಯ ಮಾತ್ರ ಮಾಡಿದರೆ ಸಾಕಾಗೋದಿಲ್ಲ, ಅಥವಾ ಧಡ್ ಭಡ್ ಅಂತೇಳಿ ನೃತ್ಯ ಭಾಗ ಮಾಡಿದರೆ ಸಾಕಾಗೋದಿಲ್ಲ. ಅದನ್ನು ಎಲ್ಲವನ್ನೂ ಸಹ ನಾವು ಸರಿಯಾಗಿ ನಿಭಾಯಿಸಬೇಕು. ಆಗ ಮಾತ್ರ ಒಂದು ಒಳ್ಳೆಯ ಕಲಾವಿದರಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯ. ಅದರ ಕಡೆಗೆ ಜಾಸ್ತಿ ಫೋಕಸ್ ಮಾಡಬೇಕು. ಕೈಗಳ ಹಸ್ತವಿನ್ಯಾಸ, ನಾವು ಹ್ಯಾಂಡ್ ಮೂಮೆಂಟ್ ಅಂತ ಹೇಳ್ತೇವಲ್ಲ, ಅದು ಹೋಗಿ ರೀಚ್ ಮಾಡುವಂಥದ್ದು. ಹಸ್ತ ಮುದ್ರೆಗಳ ನಿಖರತೆ ಮತ್ತು ಎಲ್ಲ ಆ ಮೂಮೆಂಟ್ಗಳಿರ್ಬೋದು. ಕೆಲವೊಂದು ಸಲ ಹಾವನ್ನು ಹಿಡ್ಕೊಂಡ್ರಿ, ಅದರ ಕೆಲವೊಂದು ಇದಂದರೆ ಸುಬ್ರಹ್ಮಣ್ಯ ದೇವರ ಮೇಲೆಯೇ ಇರುವಂಥದ್ದು. ಮತ್ತು ಆ ಸಾಹಿತ್ಯ, ನಮಗೆ ಅಲ್ಲಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಆ ಅಲ್ಲಿ ಭಗವಂತನ ಕಾಲಡಿಗೆ ಎರಗಿದಾಗೆ ಆಯಿತು. ಅಷ್ಟು ಒಳ್ಳೆಯ ಸಾಹಿತ್ಯ ಇದೆ. ಮತ್ತು ಇದರಲ್ಲಿ ಒಂದು ಕಥೆ ಇದೆ ಶ್ವೇತಾ, ನವಿಲು ಮಯೂರ ವಾಹನ ಅಂತ ಹೇಳ್ತಾರಲ್ಲ, ಆ ತಾರಕಾಸುರ ಸಂಹಾರ ಆದಮೇಲೆ ಸುಬ್ರಹ್ಮಣ್ಯನಲ್ಲಿ ಕೇಳ್ತಾನೆ, ನಾನು ನನ್ನನ್ನು ಸಂಹಾರ ಮಾಡಿದ್ದಿ, ಆದರೆ ನನ್ನ ಒಂದು ಆಸೆಯನ್ನು ಈಡೇರಿಸಬೇಕು ದೇವರೇ, ನಿನ್ನ ವಾಹನವಾಗಿ ನಾನಿರ್ತೇನೆ ಅಂತೇಳಿ. ನಾವೇನು ಮಯೂರ ವಾಹನ ಅಂತ ಕರಿತೇವೆ, ಅದೇ ತಾರಕಾಸುರ ಸುಬ್ರಹ್ಮಣ್ಯನ ವಾಹನವಾಗಿ ನವಿಲಾಗಿ ಇರುವಂಥದ್ದು, ಮಯೂರ ವಾಹನನಾಗಿ. ತುಂಬ ಒಳ್ಳೆಯ ಸಾಹಿತ್ಯ. ಅದಕ್ಕೆ ಕೆಲವೊಂದು ಸಲ ನಾವು ಸಾಹಿತ್ಯಕ್ಕೆ ತುಂಬ ನಾವು ಏನು ಆ ವೆಯ್ಟೇಜಿಗೆ ನಾವು ಕೂಡ ಅಷ್ಟೇ ನಾವು ಎಫರ್ಟ್ ಹಾಕಬೇಕಾಗ್ತದೆ. ಇಬ್ಬರು ಕೂಡ ಒಳ್ಳೆಯ ಇದರಾಗಿ ನಿಭಾಯಿಸಿದ್ದೀರಿ, ಆದರೆ ಜವಾಬ್ದಾರಿ ಹಂತವಾಗಿ ಜಾಸ್ತಿ ಆಗ್ತದೆ. ನಿಮ್ಮ ಆಂಗಿಕ ಅಭಿನಯ ಕಡೆ ತುಂಬ ಗಮನ ಕೊಡಿ, ಅದರ್ವೈಸ್ ನೀವು ತುಂಬ ಚೆನ್ನಾಗಿ ಮಾಡ್ಬೋದು ಮುಂದಿನ ದಿನಗಳಲ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ತುಂಬ ಸಂಕ್ಷಿಪ್ತವಾಗಿ ಕಥೆಯನ್ನು ಹೇಳುವುದರ ಮೂಲಕ ಒಳ್ಳೆ ಕಿವಿ ಮಾತನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಸೊ ಮುಂದೆ ಕೇಳುವ. ಸರ್, ಹೇಗೆ ಅನ್ನಿಸ್ತು ಇವರ ಪರ್ಫಾರ್ಮೆನ್ಸ್? ಮ್ಯಾಮ್ ಹೇಳಿದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಬಹುಶಃ ನಿಮಗೆ ಅವರು ಚೆನ್ನಾಗಿ ಒಂದು ನಿಮ್ಮ ಏನು ಸುಬ್ರಹ್ಮಣ್ಯ ಕೌತುಕಂ ತಂದಿದ್ದೀರಿ, ಅದಕ್ಕೆ ಒಳ್ಳೆ ಇದು ಕೊಟ್ಟಿದ್ದಾರೆ, ಸಾಥ್ ಕೊಟ್ಟಿದ್ದಾರೆ ನಿಮಗೆ. ನೀನು ಹಾರ್ಡ್ ವರ್ಕ್ ಮಾಡಿದರೆ ಒಳ್ಳೆ ಆರ್ಟಿಸ್ಟ್ ಆಗ್ತೇನೆ ನೀನೊಂದು. ಅವಳು ಎಂತ ಹೆಸರು ನಿಂದು? ಪಾವನಿ. ಚೆನ್ನಾಗಿ ನಿನ್ನ ಅಭಿನಯಗಳು ಎಲ್ಲ ಚೆನ್ನಾಗಿ ಮೂಡಿ ಬಂತು ವೇದಿಕೆಯಲ್ಲಿ. ಹಾರ್ಡ್ ವರ್ಕ್ ಮಾಡಬೇಕು. ಓಕೆ, ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ದೀಕ್ಷಾ ಮ್ಯಾಮ್, ನಿಮ್ಮ ಅನಿಸಿಕೆ? ಖುಷಿ. ನಮಸ್ತೆ ಮ್ಯಾಮ್. ನಮಸ್ತೆ. ಯಾವತ್ತು ಖುಷಿಯಿಂದ ಇರಿ. ಕಾಲು ನೋವಾಗಿದೆ ಅಂತ ಗೊತ್ತಾಯಿತು, ಇಟ್ಸ್ ಓಕೆ, ಅದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಡ್ಯಾನ್ಸರ್ಸ್ ಲೈಫ್ ಅಂತಲೇ ನಾನು ಹೇಳ್ತೇನೆ. ಸೊ ಅದನ್ನು ಸೈಡಿಗಿಟ್ಟರೆ ನಿಮ್ಮ ಪರ್ಫಾಮೆನ್ಸಿಗೆ ಬಂದರೆ ನನಗೆ ಎಲ್ಲೊಂದು ಕಡೆ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಇತ್ತು ಅಂತ ಅನಿಸಿತು. ಅಂದರೆ ಮ್ಯಾಮ್ ಮತ್ತು ಸರ್ ಎಲ್ಲ ಹೇಳಿದ್ದಾರೆ, ಅದನ್ನೇ ನಾನು ಪುನರಾವರ್ತಿಸೋದಿಲ್ಲ. ಬಟ್ ಅಗೇನ್ ಅಲಾಂಗ್ ವಿತ್ ದ್ಯಾಟ್ ಸ್ವಲ್ಪ ನಿಮ್ಮಲ್ಲಿ ಇರುವಂಥ ಕಾನ್ಫಿಡೆನ್ಸನ್ನು ನೀವು ತಂದ್ಕೊಳ್ಳಿ. ಯಾಕೆಂದರೆ ನೀವು ಸ್ಟೇಜಲ್ಲಿರುವಾಗ ಎಲ್ಲ ಕಣ್ಣು ನಿಮ್ಮ ಮೇಲೆ ಮಾತ್ರ ಇರ್ತದೆ ಅಲ್ವಾ? ಹಾಗಾಗಿ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲೇ ಕಡಿಮೆ ಆದಾಗ ಅದು ಫೇಶಿಯಲ್ ಎಕ್ಸ್ಪ್ರೆಷನ್ ಒಂದು ಕಡೆ ಸ್ಟ್ಯಾಗ್ನೆಂಟ್ ಇರ್ತದೆ. ಅಂದರೆ ನಾವು ಎಲ್ಲೋ ಒಂದು ಕಡೆ ನೋಡ್ತಾ ಇರ್ತೇವೆ, ಬಟ್ ಮೈಂಡಲ್ಲಿ ಬೇರೆ ಏನೋ ಹೋಗ್ತಿರ್ತದೆ, ನನಗೆ ಆಗ್ತದೋ ಇಲ್ವೋ, ಈ ಸ್ಟೆಪ್ ಕಂಪ್ಲೀಟ್ ಆಗ್ತದಾ ಇಲ್ವೋ, ಅದು ಕಾಣ್ತದೆ. ಎಕ್ಸ್ಪೀರಿಯೆನ್ಸ್ ಆಗುವಾಗ ನಮಗೆ ಏನಂದರೆ ನೋಡುವವರಿಗೆ ಅದು ಕಾಣ್ತದೆ. ಸೊ ಅದನ್ನು ಒಂದು ನಿಮ್ಮಲ್ಲಿ ಕಾನ್ಫಿಡೆನ್ಸನ್ನು ಬರ್ಸ್ಕೊಳ್ಳಿ. ಖಂಡಿತ ನಿಮಗೆ ತುಂಬ ಪೊಟೆನ್ಷಿಯಲ್ ಉಂಟು ಇಬ್ಬರಿಗೆ ಕೂಡ. ಶಿ ಈಸ್ ವೆರಿ ಸ್ವೀಟ್. ಪಾಪ ತುಂಬ ಚೆನ್ನಾಗಿ ಪಾಪದ ಹುಡುಗಿ ಥರ ಕಾಣ್ತದೆ ಮುಖದಲ್ಲಿ ನೋಡುವಾಗಲೇ. ಸೊ ವೆರಿ ನೈಸ್. ಇಬ್ಬರು ಕೂಡ ಜೊತೆ ಮಾಡಿದ್ದೀರಿ. ಬಟ್ ಕೋಆರ್ಡಿನೇಷನ್ ಸ್ವಲ್ಪ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಏನಂತಂದರೆ ಇನ್ನೂ ಸಹ ಸ್ವಲ್ಪ ಕಾನ್ಫಿಡೆನ್ಸ್ ಇದ್ದರೆ ಚೆನ್ನಾಗಿರ್ತದೆ. ಓಕೆ, ಅದರ್ವೈಸ್ ವೆರಿ ಗುಡ್. ಆಲ್ ದಿ ಬೆಸ್ಟ್ ಟು ಬೋತ್ ಆಫ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಜಡ್ಜಸ್ ಕಡೆಯಿಂದ ಒಂದಷ್ಟು ಕಮೆಂಟ್ಸ್ ಸಿಕ್ತು, ಒಂದಷ್ಟು ಕಿವಿ ಮಾತು ಸಿಕ್ತು, ಮತ್ತೊಂದಷ್ಟು ನಾಲೆಡ್ಜ್ ಸಿಕ್ತು. ಸೊ ಇದು ನಮ್ಮ ಮೇಯ್ನ್ ಏನು ಹೇಳ್ತೇವೆ ಸಂಪಾದನೆ ಅಂತ ಹೇಳಬಹುದು ಈ ಒಂದು ವೇದಿಕೆಯಲ್ಲಿ. ಸೊ ನಿಮ್ಮ ಈ ಪರ್ಫಾರ್ಮೆನ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂತ ಸಹ ಕೇಳಿಕೊಂಡು ಬರುವ. ರೋಹಿಣಿ ಮ್ಯಾಮ್, ಖುಷಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ನನ್ನ ಕಡೆಯಿಂದ ಇವತ್ತು ಖುಷಿಗೆ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ 8 ಅಂಕಗಳು. ಸರ್? ಥ್ಯಾಂಕ್ ಯು ಸರ್. 7 ಪಾಯಿಂಟ್ಸ್. ದೀಕ್ಷಾ ಮ್ಯಾಮ್? 8. ಸೊ 8, 7, 8 ಸಿಕ್ಕಿದೆ. ಏನು ಅನ್ನಿಸ್ತದೆ? ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕರೆಕ್ಷನ್ಸ್ ಎಲ್ಲ ಕರೆಕ್ಟ್ ಮಾಡಿಕೊಂಡು ಮುಂದಿನ ಸಲ ಚೆನ್ನಾಗಿ ಮಾಡ್ತೀನಿ. ಮುಂದಿನ ಸಲ ಇನ್ನೂ ಚೆನ್ನಾಗಿ ಮಾಡಿ, ಇನ್ನೂ ಅಲ್ಲಿ
ಕೆಲವು ಅಂಕಗಳು ಬಾಕಿ ಇದೆ, ಅದನ್ನು ಕೂಡ ಸಂಪೂರ್ಣವಾಗಿ ತೆಗೆದುಕೊಳ್ಳುವ ಪ್ರಯತ್ನ ನಿಮ್ಮದಾಗಲಿ. ಅದಕ್ಕೆ ನಮ್ಮ ಶುಭ ಹಾರೈಕೆಗಳು. ಆಲ್ ದಿ ವೆರಿ ಬೆಸ್ಟ್ ಇಬ್ಬರಿಗೆ ಸಹ. ವೇದಿಕೆಯ ಮೇಲೆ ಸ್ವಾಗತಿಸೋಣ ನಮ್ಮ ಈ ಸಂಚಿಕೆಯ ಕೊನೆಯ ಕಂಟೆಸ್ಟೆಂಟ್ ನಿಧಿ ಪಿ ಶರ್ಮಾ ಉಡುಪಿಯಿಂದ. ನಮಸ್ತೆ ನಿಧಿ. ನಮಸ್ತೆ. ಸೊ ಈ ಎಪಿಸೋಡಿನ ಡ್ಯುಯೆಟ್ ಪರ್ಫಾರ್ಮೆನ್ಸಿಗೆ ಕೃಷ್ಣನನ್ನೇ ಹೇಳ್ಕೊಂಬಂದ್ಬಿಟ್ಟಿದ್ದೀರಾ. ಹಾಂ, ನನ್ನ ತಂಗಿ. ನಿಮ್ಮ ಹೆಸರು, ನಿಮ್ಮ ಪರಿಚಯ ಹೇಳ್ಬೋದಾ? ನಿಯತಿ. ನಿಯತಿ. ಎಲ್ಲಿಂದ? ಉಡುಪಿ. ಏನು ಕಲಿತಿದ್ದೀರಿ ನೀವು? 4th ಸ್ಟ್ಯಾಂಡರ್ಡ್. ಮರ್ತೋಯ್ತಾ? ಈಗ ಕೃಷ್ಣ ಅಲ್ಲ, ಹಾಗೆ ಯಾವ ಕ್ಲಾಸಲ್ಲಿ ಕಲಿತಿದ್ದಾರೆ ಅನ್ನೋದನ್ನು ಮರ್ತೋಗಿದ್ದಾರೆ. ಆಲ್ರೆಡಿ ಅವರು ಕ್ಯಾರೆಕ್ಟ್ರಲ್ಲಿದ್ದಾರೆ. ಓಕೆ, ಸೊ ಏನು ಪರ್ಫಾರ್ಮ್ ಮಾಡ್ತಿದ್ದೀರಿ ಇವತ್ತು? ನಾವು ಪರ್ಫಾರ್ಮ್ ಮಾಡೋದು ಕಾಳಿಂಗ ನರ್ತನ, ರಾಗ ಪುನ್ನಾಗವರಾಳಿ, ತಾಳ ಆದಿತಾಳ. ಓಕೆ, ಆಲ್ ದಿ ಬೆಸ್ಟ್ ಇಬ್ಬರಿಗೆ ಸಹ. ಥ್ಯಾಂಕ್ ಯು. വണ്ണൻ കരുനീലവണ്ണൻ കാളിങ്കൻ സിരത്തെ മിതിത്ത് കളിത്താടിനാൻ വണ്ണൻ കാർമുകിൽ വണ്ണൻ കരുനീലവണ്ണൻ കാളിങ്കൻ സിരത്തെ മിതിത്ത് കളിത്താടിനാൻ மடுவிடை நடுவே ஒளிந்தது அரவம் 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 நடு நடுங்கிடவே நெளிந்தது அதன் உருவம் 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 மடுநீர் உடன்றிடவே உயர்ந்ததுவே அலையும் 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 கொடுவிழி விரிந்திடவே எழுந்ததுவே காளிங்கன் சிரமும் சிரமும் கொடுவிழி விரிந்திடவே எழுந்ததுவே காளிங்கன் சிரமும் சிரமும் கொடுவிழி விரிந்திடவே எழுந்ததுவே காளிங்கன் சிரமும் தத்தரிதாம் தத்தனதாம் தத்தரி தத்தட தஜ்ஜொடுதாம் தத்தரித்தாம் தத்தனத்தாம் தஜ்ஜொடு தத்திமி தத்திமித்தாம் தாம் தகதீம் தகதாம் ததீம் தத்தோம் தனம் ததரி ததன தஜொடு ததிமி பாடமும் மையமும் வேணு காண லோல செய்யும் விந்தை கண்டு வியந்திட முகில் வண்ணன் கருநீல வண்ணன் காளிங்கன் சிரத்தை மிதித்து களித்தாடினான் வண்ணன் தத்தகிட 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 நூறுதலை ஏறி விளையாடி நடமாடி பரந்தாமல் சிறந்தாவி மகிழ்ந்தான். சீருமதன் சிறமீரில் சிறமீர கார்மன்னன் வீருடனே ஏறி நின்றான். மாமதமடைந்த களிராக திருமாதவனி பாதமது உதை செய்ய தீம் தக்கிட்டதாம் தீம் தக்கிட்ட தீம் தக்கிட்டதாம் தீம் தக்கிட்ட தீம் தக்கிட்ட தீம் தக்கிட்ட தஜம் தாம் தஜம் தீம் தஜம் தாம் தஜம் தா தஜம் தாம் தஜம் தீம் தஜம் தாம் தஜம் தா நரும் குஞ்சி தனில் நீல மயில் பீலி சுழன்றாட அரும் பிஞ்சு பதம் தீங்க ததிம் என்று ஜதி போட தாம் தரித்தாம் தட தஜம் தகிட தஜம் தகிட தத்தி தகதரிதாம் தாண்டினான் தாண்டினான் தலைமாறி தாளக்கதியுடனே தஜ்ஜொடு தத்திவி தகதரிகிட தத்தி ததீம் தகவு தரிகிட தக சுற்றிச் சுழன்று அரவத்தின் உடல் பற்றி பறந்து தத்தித் தளாங்கு தொம் தரிதம் என வெட்டி பிளந்த சென்னா வறண்டு வற்றிட வற்றிட காளிங்கன் விழி விதுங்க நடு நடுங்க உடல் ஒடுங்க இறுதி மூச்சது முட்டிட முட்டிட குருதி ஊட்டட கொட்டிட கொட்டிட தடை மறந்து ஆடினான் ஆடினான் ஆனந்த திருநடனம் தகதரி தகதச்சம் தகதரி தகதன்னம் தகதரி தகதர்ரும் தகதரி தகதஜம் தகதரி தகதனம் தகதரி தகதரும் தகதரி தஜம் தகதரி தன்னம் தகதரி தர்ரும் தகதரி தஜம் தகதரி தனம் தகதரி தஜம் ததிங்கிடதும் ததிங்கிடதும் ததிங்கிட வேண்டிடும் நாகம் மாண்டிடும் வேளையை வேண்டி வருந்தி அழைத்ததை உணர்ந்து ஆணவம் அடிந்தான் அடிமலர் பணிந்தான் வேண்டினான் வேண்டினான் வேண்டிட தாம் தரிதாம் தாம் தனதாம் தாம் ஜொடுதாம் தாம் திவிதாம் தாம் தரித்தாம் தாம் தனத்தாம் தாம் ஜொடுத்தாம் தாம் திவித்தாம் தத்தித்தாம் தரித்தாம் தரித்தாம் தகதித்தாம் தனத்தாம் தனத்தாம் கண்ணன் தாழ் நிறுத்தம் நிறுத்தம் கதிவேதம் பொருத்தம் பொருத்தம் தத்தித்தோம் கிடத்தோம் கிடத்தோம் தகதித்தோம் கிடத்தோம் கிடத்தோம்
அமுதம் வழியும் மதரம் மிளிரும் அகிலம் முழுதும் தினமும் புகழும் நீரைமதி முகம் மலரும் இறைவனி பரகமலம் முறையோடு அடிபணியும் குறையற வினைகளையும் முகில் இர வண்ணன் முருவலி மன்னன் முழுவரை கண்ணன் முடிவுரை சொன்ன முரகரரும் முனிவர்களும் முதலினையும் முகுந்த நவன் அபயமென்று அருள் வழங்கி முகில் வண்ணன் கருநீல வண்ணன் காளிங்கன் சிரத்தை மிதித்து களித்தாடினர் நிறத்தை மிதித்து களித்தாடினர் களித்து கண்டு வகை மீற காளிங்க நர்த்தனம் திளைத்து திருநாமம் கூறி திருவடி பாடிய திருநடனம் புரிபவனின் அடிமலரின் அதிசயம் தன்னை கண்ணாரக் கண்டோரும் கண்ணீர் மல்கிட காதாரக் கேட்டோரும் விண்ணோர் தான் வழி காட்ட வைகுண்டம் ஏகிடுவார். ನಿಧಿ, ಅಕ್ಕ ತಂಗಿ ಸೇರಿ ಒಂದು ವಿಶಿಷ್ಟವಾದ ಪರ್ಫಾರ್ಮೆನ್ಸನ್ನು ನಟ ನಮ್ಮನ್ನ ಈ ವೇದಿಕೆಯಲ್ಲಿ ಕೊಟ್ಟಿದ್ದೀರಿ. ಹೇಗೆ ಅನ್ನಿಸ್ತದೆ ತಂಗಿ ಜೊತೆ ಪರ್ಫಾರ್ಮ್ ಮಾಡಿ? ಎಷ್ಟು ಜಗಳ ಆಡಿದ್ರಿ ಪ್ರಾಕ್ಟೀಸಲ್ಲಿ? ಜಗಳ ದಿನ ಆಡ್ತೇವೆ ನಾವು, ಪರ್ಫಾರ್ಮೆನ್ಸ್ ಇಲ್ದಿದ್ರು. ಆದರೆ ಸ್ವಲ್ಪ ಅಂದರೆ ಟ್ರೈನ್ ಮಾಡುವಾಗ ಸ್ವಲ್ಪ ಅವಳು ಬೇಗ ಪಿಕಪ್ ಮಾಡಿದ್ಲು, ಇಲ್ಲ ನನಗೆ ತುಂಬ ಕಷ್ಟ ಆಗ್ತಿತ್ತು. ಹಾಗೆ ಒಳ್ಳೆ ಆಯಿತು, ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ನೀವು ಈ ಮೊದಲು ಡ್ಯುಯೆಟ್ ಪರ್ಫಾರ್ಮೆನ್ಸನ್ನು ಮಾಡಿದ್ದೀರಾ ಇಬ್ಬರು ಸೇರಿ? ಹಾಂ, ಒನ್ಸ್ ದೇವರ್ ನಾವು ಮಾಡಿದ್ದೇವೆ ಅಷ್ಟೇ. ಈಗ ಇಷ್ಟು ಹಾರ್ಡ್ ನೃತ್ಯ ಮಾಡಿರಲಿಲ್ಲ. ಓಕೆ, ಹೇಗೆ ಅನ್ನಿಸ್ತು? ತಂಗಿ ಹೇಗೆ ಮಾಡಿದ್ಲು ಅನ್ನಿಸ್ತು? ತಂಗಿ ತುಂಬ ಚೆಂದ ಮಾಡಿ. ಅಥವಾ ಇನ್ನು ಪರ್ಫಾರ್ಮೆನ್ಸ್ ಮುಗಿಸಿ ಹೊರಗೆ ಹೋದ್ಮೇಲೆ ಕ್ಲಾಸ್ ತಗೊಳ್ಳಿಕ್ಕೆ ಏನಾದರೂ ಉಂಟಾ? ಇಲ್ಲ ಚಂದ ಮಾಡಿದ್ಲು ಅನ್ನಿಸ್ತದೆ. ಓಕೆ, ಸೊ ನನ್ನ ಪ್ರಕಾರ ನಟನಂನ ಈ ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡಿರುವ ಅತ್ಯಂತ ಕಿರಿಯ ಕಲಾವಿದೆ ನಿಯತಿ. ಸೊ ಮತ್ತೊಮ್ಮೆ ನಿಮಗೆ ಈ ವೇದಿಕೆಗೆ ಸ್ವಾಗತ. ಥ್ಯಾಂಕ್ ಯು. ಅಕ್ಕ ಬೈತಾರಾ? ಚೂರು. ಈಗ ಬೈತಾರೆ ಅಂತ ಅನ್ನಿಸ್ತದ? ಗೊತ್ತಿಲ್ಲ. ಯಾರು ಜಾಸ್ತಿ ಚಂದ ಮಾಡಿದ, ಅಕ್ಕನ ನೀವಾ? ಅಕ್ಕನೇ ಚಂದ ಮಾಡಿದ್ರಾ? ಓಕೆ, ಸೊ ಯಾರು ಹೇಗೆ ಪರ್ಫಾರ್ಮ್ ಮಾಡಿದ್ರು ಅನ್ನೋದನ್ನು ನಾವು ಜಡ್ಜಸ್ ಹತ್ರನೇ ಕೇಳಿ ತಿಳ್ಕೊಳ್ಳುವ. ದೀಕ್ಷಾ ಮ್ಯಾಮ್, ಹೇಗಿತ್ತು ಇವರ ಪರ್ಫಾರ್ಮೆನ್ಸ್? ಹಾಯ್ ನಿಧಿ. ಹಾಯ್ ನಿಯತಿ. ಹಾಯ್. ಸೊ ವಾವ್, ವಂಡರ್ಫುಲ್, ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ನಿಧಿ ಅವ್ರ ಬಗ್ಗೆ ಒಂದು ಸ್ವಲ್ಪ ನಂತರ ಹೇಳ್ತೇನೆ. ಆ ಚಿಕ್ಕ ಹುಡುಗಿ ನಿಯತಿ ಎಷ್ಟು ಚೆಂದ ಮಾಡಿ ಅದೊಂದು ಅವರಿಗೆ ಎಷ್ಟು ಎಲಿಮೆಂಟ್ ಕೊಟ್ಟಿದ್ದಾರೆ, ಪೋರ್ಷನ್ ಕೊಟ್ಟಿದ್ದಾರೆ ಮಾಡಲಿಕ್ಕೆ, ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ಅವರು ನಿಭಾಯಿಸಿದ್ದಾರೆ. ಅವರಿಗೊಂದು ಜ್ವರದ ಚಪ್ಪಾಳೆ ಬರಬೇಕು. ಯಾಕೆಂದರೆ ಇದು ಕ್ಲಿಷ್ಟಕರವಾದಂತಹ ಹಾಡು, ಕ್ಲಿಷ್ಟಕರವಾದಂತಹ ಕೊನ್ನಕೋಲುಗಳು ಮತ್ತು ಪ್ಯಾಟರ್ನ್ಗಳನ್ನು ಇದರಲ್ಲಿ ಅಳವಡಿಸಲಾಗಿದೆ. ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೇ ಎಷ್ಟೋ ವರ್ಷಗಟ್ಟಲೆ ಬೇಕು. ಅಂಥದ್ದನ್ನು ಅರಿತು ತಮಗೆ ಎಲ್ಲೂ ತಾಳ ತಪ್ಪದೆ ಇಬ್ಬರೂ ಕೂಡ ಇಲ್ಲಿ ನರ್ತನವನ್ನು ಮಾಡಿದ್ದಾರೆ. ಬಿಕಾಸ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಒಂದೊಂದು ಮೈನ್ಯೂಟ್ ಡೀಟೇಲಿಂಗ್ ಕೂಡ ಎಡಪುಗಳಲ್ಲಿ ಹೋಗ್ತದೆ. ಆಮೇಲೆ ಹುಸಿಯಲ್ಲಿ ತಾಳಗಳನ್ನು ಆ ಒಂದು ಗಾಂಭೀರ್ಯತೆಯಿಂದ ಇದನ್ನು ಕಂಪೋಸ್ ಮಾಡಲಾಗಿದೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ವಿದ್ವತ್ ಲೆವೆಲ್ ಆದಂತಹ ನಾಲೆಜ್ ಇದರಿಗೆ, ಡೀಟೇಲಿಂಗ್ ಅದರ ಬಗ್ಗೆ ವಿಷಯಗಳು ಗೊತ್ತಾಗ್ತಾ ಹೋಗ್ತದೆ. ಹಾಗಿರುವಾಗ ಇಷ್ಟು ಸಣ್ಣ ಸಣ್ಣ ಮಕ್ಕಳು ಅವರಿಗೆ ಎಷ್ಟು ಆಗ್ತದೆ ಅಷ್ಟು ಗ್ರಾಸ್ ಮಾಡ್ತಾರೆ. ಈಗ ನಾವು ಹೈ ಲೆವೆಲ್ ಆಫ್ ನಾಲೆಜನ್ನು ಚಿಕ್ಕ ಮಕ್ಕಳಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗ್ತದೆ ಅಲ್ವಾ? ಬಟ್ ಆ ಏಜಿಗೆ ಎಷ್ಟು ಬೇಕೋ, ಈಗ ಗುರುಗಳು ಈ ಅಡವನ್ನು ಹೀಗೆ ಮಾಡಲಿಕ್ಕೆ ಹೇಳಿದ್ದಾರೆ, ಅದನ್ನು ನಾನು ಹಾಗೆ ಮಾಡ್ತೇನೆ ಅಂತ. ಬಟ್ ಅದು ತಾಳಕ್ಕೆ ಬದ್ಧವಾಗಿರ್ತದೆ. ಅದಷ್ಟು ಈಸಿ ಇಲ್ಲ ಮಾಡಲಿಕ್ಕೆ. ಅದು ಎಷ್ಟೋ ವರ್ಷಗಳ ಪರಿಶ್ರಮದ ನಂತರ ಬರುವಂಥದ್ದು. ನೀವೆಲ್ಲ ಇಷ್ಟು ಪ್ರಾಕ್ಟೀಸ್ ಮಾಡಿ ಅದನ್ನು ಈಗಲೇ ಆಲ್ಮೋಸ್ಟ್ ಇನ್ನೇನು ಕರಗತವನ್ನು ಮಾಡ್ಕೊಂಡಿದ್ದೀರಿ. ಇನ್ನು ಇದರಲ್ಲಿ ಇದೇ ಥರ ನೀವು ಸಾಧನೆಯನ್ನು ಮಾಡ್ತಾ ಹೋದರೆ ಅತಿ ಎತ್ತರಕ್ಕೆ ಬೆಳಿತೀರಿ ಅಂತ ನನಗೆ ಅನ್ನಿಸ್ತದೆ. ಸೊ ಬೋತ್ ಆಫ್ ಯು ಹ್ಯಾವ್ ಅ ಬ್ರೈಟ್ ಫ್ಯೂಚರ್. ಬಹಳ ಚೆನ್ನಾಗಿ ಇವತ್ತು ಈ ಒಂದು ನೃತ್ಯವನ್ನು ಮಾಡಿದ್ದೀರಿ. ಸೊ ಆಲ್ ದಿ ಬೆಸ್ಟ್ ಯು ಬೋತ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ದೀಕ್ಷಾ ಮ್ಯಾಮ್. ಪ್ರಮೋದ್ ಸರ್. ನಿಧಿ, ಎಸ್ ಸರ್. ಬಹುಶಃ ನಿಮಗೆ ಇವತ್ತು ತಂಗಿ ಒಳ್ಳೆ ಜೋಡಿ. ಥ್ಯಾಂಕ್ ಯು ಸರ್. ಹಾಂ, ಯಾಕೆಂದರೆ ಕೊನೆಯ ಒಂದು ಭಾಗಕ್ಕೆ ಒಂದು ಫೋಸಲ್ಲಿ ನೀನು ಅಭಿನಯಗಳನ್ನು ಮಾಡ್ತಾ ಹೋದಿ, ಅದು ಒಳ್ಳೆ ಶೇಡಿಂಗ್ನಾಗೆ ಕಂಡಿತ್ತು ನನಗೆ.
ಶೇಡಿಂಗ್ ಕೊಟ್ಟಾಗೆ ಪೇಂಟಿಂಗ್ಸ್ ಏನುಂಟು ಆ ಒಂದು ಅನುಭವ ಆಯಿತು. ಮತ್ತು ಅವಳು ಚೆನ್ನಾಗಿ ಆ ತಾಳಗಳು ಮ್ಯಾಮ್ ಹೇಳಿದಾಗೆ ಅದು ಕಷ್ಟ ಉಂಟು, ಸುಲಭ ಇಲ್ಲ ಏನು ಮಾಡಲಿಕ್ಕೆ. ಅದು ಚೆನ್ನಾಗಿ ನಿಭಾಯಿಸಿದ್ದು ನೀನು ಕೂಡ, ಮತ್ತು ನೀನು ಕೂಡ ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್. ಆದರೆ ಕಾಳಿಂಗ ಬರುವಾಗ ನಾವು ಎಲ್ಲದಕ್ಕೂ ರೌದ್ರವನ್ನು, ಕಾಳಿಂಗ ಅಂದರೆ ವಿಷ ತುಂಬಿದವನು, ಕಣ್ಣಲ್ಲಿ ಹೇಗೆ ತೋರಿಸಬೇಕು ಅಂತ ಗೊತ್ತಾಯ್ತಾ? ಅದು ಕೆಲವು ಸಣ್ಣ ಸೂಕ್ಷ್ಮ ವಿಷಯಗಳು ಅಭಿನಯದಲ್ಲಿ. ಕಾಳಿಂಗನನ್ನು ಹೇಗೆ ಕಣ್ಣಲ್ಲಿ ತೋರಿಸಬೇಕು, ದುರ್ಗೆಯನ್ನು ಹೇಗೆ ತೋರಿಸಬೇಕು, ಈ ಡಿಫ್ರೆನ್ಸ್ಗಳಿದೆ ಅಲ್ಲಿ. ಎಲ್ಲದಕ್ಕೂ ಕಣ್ಣು ದೊಡ್ಡ ಮಾಡಿ ರೌದ್ರ ಹೌದು, ಆದರೆ ಅಲ್ಲಿ ವಿಷ ತುಂಬಿದ ಸ್ವಲ್ಪ ನಾವು ಅಂಥದ್ದನ್ನೆಲ್ಲ ಅಳವಡಿಸುವಾಗ ಇನ್ನೂ ಇಂಪ್ರೂವ್ಮೆಂಟ್ಸ್ ಕಾಣ್ತದೆ. ಅದರ್ವೈಸ್ ಅವಳು ಇನ್ನೂ ಏನು ನಿನಗೆ ಒಳ್ಳೆ ಸಾಥ್ ಕೊಟ್ಟಿದ್ದಾಳೆ ಇವತ್ತು, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಮತ್ತು ಒಳ್ಳೆ ಅದನ್ನು ರೀಚ್ ಆಗಲಿಕ್ಕೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರೋಹಿಣಿ ಮ್ಯಾಮ್, ನಿಮ್ಮ ಅನಿಸಿಕೆ? ನಿಧಿ, ನಿಯತಿ, ನಮಸ್ತೆ. ನಮಸ್ತೆ ಮ್ಯಾಮ್. ಅಕ್ಕ ತಂಗಿಯ ಜೋಡಿ ಪ್ರಸ್ತುತಿ ಇವತ್ತು ಅಲ್ಲ? ನಿಯತಿ 4th ಸ್ಟ್ಯಾಂಡರ್ಡಾ? ಸರಿ. ನಿಧಿ ಇವತ್ತು ಕೃಷ್ಣನನ್ನು ಉಡುಪಿಯಿಂದ ಕರ್ಕೊಂಡು ಬಂದಿದ್ದೀರಿ ಅಲ್ವಾ? ಅವ್ರು ಹೇಳಿದರು ಚೂರು ಬೈಯೋದು ಅಂತೇಳಿ, ಆದರೆ ಅಕ್ಕನ ಹತ್ರ ಕೇಳುವಾಗ ತಂಗಿ ಚಂದ ಮಾಡ್ತಾಳೆ ಅಂತ ಹೇಳಿದರು, ತಂಗಿ ಹತ್ರ ಕೇಳುವಾಗ ಅಕ್ಕ ಚಂದ ಮಾಡ್ತಾರೆ ಅಂತ ಹೇಳಿದರು. ಬಿಟ್ಟುಕೊಡ್ಲಿಲ್ಲ ಅಕ್ಕ ತಂಗಿ ಒಬ್ರನ್ನೊಬ್ಬರು. ಸೊ ಕಾಳಿಂಗ ನರ್ತನ ಚೆನ್ನಾಗಿತ್ತು. ಅದರಲ್ಲಿ ಒಂದು ಆ ಕಾಳಿಯನನ್ನು ಎಳ್ಕೊಂಡು ಹೋಗೋದಿತ್ತಲ್ಲ ಕೃಷ್ಣ, ಬಹಳ ಮುದ್ದಾಗಿ ಕಂಡಿತದು. ಮತ್ತು ಆ ಒಂದು ಕಾಳಿಂಗ ಲೀನವಾಗುವಂಥದ್ದು ಕೃಷ್ಣನಲ್ಲಿ, ಆ ವೈಕುಂಠ ಒಂದು ಸಾಹಿತ್ಯ ಬರ್ತಲ್ಲ, ಅದ್ಭುತ ಸಾಹಿತ್ಯ ಕೂಡ. ಮತ್ತು ನಿಮ್ಮ ಪರ್ಫಾರ್ಮೆನ್ಸ್ ಮತ್ತು ಸಂಯೋಜನೆ ನೃತ್ಯದ್ದು ಸಹ ಭಾಳ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ನಿಯತಿಗೆ ಎಕ್ಸ್ಟ್ರಾ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಜಡ್ಜಸ್, ನಿಮ್ಮ ಇವತ್ತಿನ ಈ ಪರ್ಫಾರ್ಮೆನ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂತ ಕೇಳುವುದಕ್ಕೆ ಮೊದಲು, ಅದನ್ನು ನೋಡುವುದರ ಮೊದಲು, ಅಕ್ಕನ ಎಲ್ಲ ಪರ್ಫಾರ್ಮೆನ್ಸಸ್ಗಳನ್ನು ನೀವು ನೋಡಿದ್ದೀರಾ ಟಿ ವಿಯಲ್ಲಿ ನಟ ನಮ್ಮದು? ಹೇಗೆ ಮಾಡ್ತಾ ಇದ್ದಾರೆ ಅಕ್ಕ? ಚೆನ್ನಾಗಿ ಮಾಡ್ತೀನಿ. ಸೊ ವಿನ್ ಆಗ್ತಾರೆ ಅಂತ ಅನ್ನಿಸ್ತದ ನಿಮಗೆ? ನಿಧಿ ನಗಾಡ್ತಾ ಇದ್ದಾರೆ, ಆ ತಂಗಿಗೆ ಫುಲ್ ಕಾನ್ಫಿಡೆನ್ಸ್ ಉಂಟು, ಹೌದು ಅಂತ ಹೇಳ್ತಾ ಇದ್ದಾರೆ. ಹೌದು. ಓಕೆ, ಸೊ ನೋಡುವ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ಜಡ್ಜಸ್. ಓಕೆ. ಸೊ ಈಗ ಯಾರ ಹತ್ರ ಫಸ್ಟ್ ಕೇಳುವ? ರೋಹಿಣಿ ಮ್ಯಾಮ್. ರೋಹಿಣಿ ಮ್ಯಾಮ್. ಫಸ್ಟ್ ಟೈಮ್ ನನ್ನ ಹೆಸರು ಹೇಳಿದ್ದು ಯಾರೋ ಒಂದು. ನಮ್ಮ ಚಾಕ್ಲೇಟ್ ಕೊಡ್ತೇನೆ ಆಯಿತಾ? ನಿಯತಿ. ಎಸ್, ರೋಹಿಣಿ ಮ್ಯಾಮ್, ನಿಯತಿ ಹಾಗೂ ನಿಧಿಗೆ ನೀವು ಕೊಡ್ತಾ ಇರುವ ಅಂಕ? ತುಂಬ ಖುಷಿ ಆಯಿತು. ನನ್ನ ಕಡೆಯಿಂದ ಇವತ್ತು ಅಕ್ಕ ತಂಗಿಗೆ 9.5. 9.5. ಕಂಗ್ರ್ಯಾಚುಲೇಷನ್ಸ್ ಸರ್. ನೀವೆಷ್ಟು ಮಾರ್ಕ್ಸ್ ಕೊಡ್ತೀರಿ? ನಿಧಿ ಎಸ್ ಸರ್. 9.5. 9.5. ಮತ್ತೊಂದು 9.5 ಸಿಕ್ಕಿದೆ ದೀಕ್ಷಾ ಮ್ಯಾಮ್. 9.5 ನನ್ನ ಕಡೆಯಿಂದ ಮತ್ತೊಂದು 9.5 ಸಿಕ್ಕಿದೆ. ಓಕೆ, ಸೊ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಕ್ಕಿದೆ. ಈಗ ಹೇಗೆ ಅನ್ನಿಸ್ತಾ ಇದೆ? ಈಗ ಖುಷಿ ಆಗ್ತಾ ಉಂಟು. ಲಾಸ್ಟ್ ಟೈಮ್ಗಿಂತ ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ಮತ್ತು ಈಗ ಇನ್ನೂ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಮಾರ್ಕ್ಸ್ ಸಿಗ್ತದೆ. 9.5, 9.5, 9.5, 10, 10, 10 ಆಗಲಿ ಅಂತ ಆಲ್ರೆಡಿ ಅವರು ಸ್ಕೆಚ್ ಹಾಕಿದ್ದಾರೆ. ಸೊ ನೆಕ್ಸ್ಟ್ ರೌಂಡಲ್ಲಿ ಆ 10, 10, 10 ನಿಮಗೆ ಸಿಗ್ತದ ಅಂತ ನೋಡಲಿಕ್ಕೆ ನಾವು ಕಾಯ್ತಾ ಇರ್ತೇವೆ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಈ ವೇದಿಕೆಗೆ ಬಂದಿರೋದಕ್ಕೆ, ಕರ್ಕೊಂಡು ಬಂದಿರೋದಕ್ಕೆ ನಿಮಗೆ ಕೂಡ ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. ವೇದಿಕೆ ಮೇಲೆ ಈಗಾಗಲೇ ಜಡ್ಜಸ್ ನಮ್ಮ ಜೊತೆಗೂಡ್ಕೊಂಡಿದ್ದಾರೆ. ಸೊ ನಮ್ಮ ಕಂಟೆಸ್ಟೆಂಟ್ಗಳಿಗೆ ಜೊತೆಯಾಗಿ ಅವರಿಗೆ ಸಾಥ್ ನೀಡಿರುವ ಎಲ್ಲ ಕಲಾವಿದರನ್ನು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೆ ಸಹ ಮತ್ತೊಮ್ಮೆ ಡೈಜಿ ವರ್ಲ್ಡ್ ನಟ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ತೀರ್ಪುಗಾರರು ಇವರನ್ನು ಸ್ಮರಣಿಕೆ ನೀಡುವುದರ ಮೂಲಕ ಗೌರವಿಸಬೇಕು, ಗುರುತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಯಾರಾಗ್ತಾರೆ ಈ ವಾರದ ಬೆಸ್ಟ್ ಪರ್ಫಾರ್ಮರ್, ಇದನ್ನು ನೋಡುವ ಸಮಯ. ರೋಹಿಣಿ ಮ್ಯಾಮ್, ನೀವೇ ಹೇಳಬೇಕು ಯಾರು ಈ ವಾರದ ಬೆಸ್ಟ್ ಪರ್ಫಾರ್ಮರ್ ಅಂತ. ನೋಡ್ತಿದ್ವಿ ಕಾಂಪಿಟೇಷನ್ ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ. ಇವತ್ತಿನ ಸಂಚಿಕೆಯಲ್ಲಿ ಸಹ ತುಂಬ ಟಫ್ ಕಾಂಪಿಟೇಷನ್ ಇತ್ತು. ಸೊ ಯಾರು ಬೆಸ್ಟ್ ಪರ್ಫಾರ್ಮರ್? ದಿನ ಕಳೆದಂತೆ ಸಂಚಿಕೆಗಳು ಟಫ್ ಆಗಿ ಹೋಗ್ತಾ ಉಂಟು, ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಯಾರಿರ್ಬೋದು ಶ್ವೇತಾ? ನನಗೆ ಮೆಲ್ಲ ಕಿವಿಯಲ್ಲಿ ಹೇಳ್ಬೋದಾ? ಇದು ಒಳ್ಳೆ ಕಥೆ ಆಯಿತು. ಸ್ಟಾರ್ ಶ್ವೇತಾ ಅರೆಹೊಳೆ ಇಸ್ ದ ಸ್ಟಾರ್. ಆದರೆ ಇವತ್ತಿನ ನಟನ ವೇದಿಕೆಯಲ್ಲಿ ಈ ಸಂಚಿಕೆಯಲ್ಲಿ ಉಡುಪಿಯ ಕೃಷ್ಣ ಯಾರಿರ್ಬೋದು? ದಟ್ ಈಸ್ ನಿಧಿ ಹಾಗೂ ನಿಯತಿ. ವೆಲ್ಕಮ್ ಆನ್ ಸ್ಟೇಜ್ ನಿಮಗೆ ಮತ್ತೊಮ್ಮೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನಿಧಿ ಉಡುಪಿಯಿಂದ ಆಗಿದ್ದಾರೆ ಇವತ್ತು ಬೆಸ್ಟ್ ಪರ್ಫಾರ್ಮರ್. ಅವರ ಕೃಷ್ಣನ ಜೊತೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ಗೆ ಸಿಗ್ತಾ ಇದೆ. ಈಗ ಕೃಷ್ಣನಿಗೆ ಕೊಡಬೇಕಾ ನಿಧಿ ಕೊಡಬೇಕು? ಯಾರಿಗೆ ಕೊಡಬೇಕು?
ಯಾರು ಜಾಸ್ತಿ ತಿನ್ನೋದು ನೋಡುವಾಗ ಅಕ್ಕ ಕಾಣ್ತದೆ. ನಾನು ನಿಯತ್ತಿಗೆ ಕೊಡ್ತೇನೆ. ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಸಿಗ್ತಾ ಇದೆ ಭಟ್ ಆ್ಯಂಡ್ ಭಟ್ ವತಿಯಿಂದ ವಿಶೇಷವಾದ ಗಿಫ್ಟ್ ಹ್ಯಾಂಪರ್, ಹಾಗೆ SG ಪ್ಯೂರ್ ಮಸಾಲಾ ಕಡೆಯಿಂದ ಕೂಡ ಒಂದು ಗಿಫ್ಟ್ ಹ್ಯಾಂಪರ್, ಮತ್ತು ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು ಇವರ ಕಡೆಯಿಂದ ವಿಶೇಷವಾದ ಗಿಫ್ಟ್ ಹ್ಯಾಂಪರ್. ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ಈಗ ಕೃಷ್ಣ ಮಾತಾಡಲೇಬೇಕು, ಹೇಗೆ ಅನ್ನಿಸ್ತದೆ? ಚೆನ್ನಾಗಿ ಅನಿಸ್ತದೆ. ಈಗ ಇಷ್ಟೆಲ್ಲ ತಿಂಡಿ ಎಲ್ಲ ಸಿಕ್ತು, ಶೇರ್ ಮಾಡಿ ತಿಂತೀರಾ ಅಥವಾ ಅಕ್ಕ ಕಾಲೇಜಿಗೆ ಹೋದಾಗ ಮೆಲ್ಲ ಶೇರ್ ಮಾಡಿ ತಿಂತೀರಾ? ಸ್ವಲ್ಪ ಬೇಜಾರಾಯಿತು ನನಗೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗುವಾಗ ಹೇಳಿ ನಿಜವಾಗ್ಲೂ ಶೇರ್ ಮಾಡಿ ತಿಂದ್ರೆ ಅಥವಾ ಏನು ಮಾಡಿದ್ರಿ ಅಂತ. ಓಕೆ, ಥ್ಯಾಂಕ್ ಯು ಸೊ ಮಚ್. ನಿಮಗೆ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಈ ವೇದಿಕೆಯ ಮೇಲೆ ದುರ್ಗೆ ಬಂದಾಯಿತು, ಶಿವ ಬಂದಾಯಿತು, ಕೃಷ್ಣ ಕೂಡ ಬಂದಾಯಿತು, ಹಾಗೆ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಅನ್ನು ಕೂಡ ನಾವು ನೋಡಿ ಆಯಿತು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಗಳೊಂದಿಗೆ, ಮತ್ತಷ್ಟು ವಿಶೇಷವಾದ ಪ್ರಸ್ತುತಿಗಳೊಂದಿಗೆ ನಾವು ನಿಮ್ಮೆದುರು ಬರಲಿಕ್ಕಿದ್ದೇವೆ. ಸೊ ಅಲ್ಲಿವರೆಗೆ ನೋಡ್ತಾ ಇರಿ ಡೈಜಿ ವರ್ಲ್ಡ್ ನಟನಂ. ಈ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್, ಸಹ ಪ್ರಾಯೋಜಕರು ದಕ್ಷಿಣ್ ಟಿ, ನೂತನ್ ಕ್ಲಾತ್ ಸೆಂಟರ್, ಲೆಕ್ಸಾ ಲೈಟಿಂಗ್, ಆದರ್ಶ್ ಕ್ಯಾಟರರ್ಸ್ ಮಂಗಳೂರು, ಅಪೂರ್ವ ಜ್ಯುವೆಲ್ಲರ್ಸ್, ಭಟ್ ಆ್ಯಂಡ್ ಭಟ್, ಧರಣಿ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್, ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು ಹಾಗೂ SG ಪ್ಯೂರ್ ಮಸಾಲಾ. ನೋಡ್ತಾ ಇರಿ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ಡೈಜಿ ವರ್ಲ್ಡ್ 24x7. ನಮಸ್ಕಾರ. कीटजं धीं तकीटजं धीर